ಸ್ನೇಹಿತರೆ, ಲಲಿತಾ ಸಹಸ್ರನಾಮದ ಈ ಪ್ರವಚನ ಸರಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆಸಕ್ತರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಮೃತ ವರ್ಷ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನೀಡಿದ ಸಹಕಾರದಲ್ಲಿ ಆಯೋಜಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ಈ ಮೂಲಕ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರವಚನಕ್ಕೆ ಉಪಕ್ರಮಿಸುವ ಮೊದಲು ಒಂದೇ ಒಂದು ಸೂಚನೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಡಾಕ್ಟರ್ RP ಜೋಶಿ ಅವರಿಂದ ಜೀವನ ಶೈಲಿ ಮತ್ತು ಆರೋಗ್ಯದ ಕುರಿತು ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ ಇರುತ್ತೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಶ್ರೀ ಲಲಿತಾ ಸಹಸ್ರನಾಮದ 39ನೇ ಸರಣಿಯನ್ನು ಆರಂಭಿಸಬೇಕು ಅಂತ ಕೇಳ್ಕೊತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಬಂಧುಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇರುವಂತಹ ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂಥ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ತಿಂಗಳಿನಲ್ಲಿ ನಾವು ಸೇರಿದಾಗ 897ನೇ ನಾಮದವರೆಗೆ ಚಿಂತನೆಯನ್ನು ಮಾಡಿದ್ವಿ. ಆ ನಾಮ ಕುಲರೂಪಿಣಿ ಅಂತ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಸುಮಾರಾಗಿ ಸ್ಥೂಲವಾಗಿ ಎಲ್ಲವುದನ್ನು ಹೇಳಿದ್ದೇನೆ ಅಂತ ಭಾವಿಸಿಕೊಂಡು ನೇರವಾಗಿ ಇಂದಿನ ನಾಮವನ್ನು ಕುರಿತು ನಾನು ಮುಂದಾಗ್ತಾ ಇದ್ದೇನೆ. 898ನೇ ನಾಮ ವೀರಗೋಷ್ಠಿ ಪ್ರಿಯ ಅಂತ ಈ ನಾಮದ ಹೆಸರು.
ವೀರಗೋಷ್ಠಿಯೇ ಪ್ರಿಯವಾಗಿರುವವಳು ಅನ್ನೋದು ಇದರ ಯಥಾವತ್ತಾದಂತಹ ಅರ್ಥ. ಹಾಗಂದರೆ ಏನು ಅಂತ ಒಂದು ಪ್ರಶ್ನೆ. ವೀರಾಣಾಂ ಗೋಷ್ಠಿ ವೀರಗೋಷ್ಠಿ ಸಭಾ ಸಲ್ಲಾಪಃ ವಾ ಪ್ರಿಯ ಯಸ್ಯಾಹ ಅಂತ ಇದರ ಸಂಸ್ಕೃತದ ವಿವರಣೆ. ಅಂದರೆ ವೀರರ ಗೋಷ್ಠಿ, ಇವತ್ತು ಈ ಶಬ್ದ ಕಳೆದು ಹೋಗಿದೆ. ಸಾಮಾನ್ಯವಾಗಿ ಈ ಗೋಷ್ಠಿ ಹಿಂದೆ ಪಾನಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಯಾವಾಗಲೂ ಸಹ. ಇಂಥ ಶಬ್ದಗಳು ಬಹಳ ದುರ್ಲಭ ಆಗ್ತಾ ಇವೆ. ಹಾಗಾಗಿ ಅದಲ್ಲ, ಇದು ಇದೇನೆ, ಅದು ಅದೇನೆ ಅಷ್ಟೇ. ಹಾಗಾಗಿ ಇದು ವೀರಗೋಷ್ಠಿ. ವೀರಗೋಷ್ಠಿ ಅಂದರೆ ಏನು ಅಂದರೆ, ವೀರರು, ಬುದ್ಧಿವಂತರು, ಜ್ಞಾನಿಗಳು ಸೇರುವಂತಹ ಗೋಷ್ಠಿ ಏನುಂಟೋ ಅದು ವೀರಗೋಷ್ಠಿ. ಅವರ ಸಭೆ ಗೋಷ್ಠಿ ಅಂದರೆ ಜ್ಞಾನಿಗಳ ಸಭೆ. ಮತ್ತು ಅಲ್ಲಿ ನಡೆಯುವಂತಹ ಚಿಂತನೆ, ಸಲ್ಲಾಪ, ಅದು ಅವಳಿಗೆ ಪ್ರಿಯವಾದದ್ದರಿಂದ ಅವಳು ವೀರಗೋಷ್ಠಿ ಪ್ರಿಯ. ಗೋಷ್ಠಿ ದೀರ್ಘ, ವೀರಗೋಷ್ಠಿ ಪ್ರಿಯ ಅನ್ನೋದು ಈ ನಾಮ. ಯಾಕೆ ಈ ಗೋಷ್ಠಿ ಅವಳಿಗೆ ಪ್ರಿಯವಾಗ್ತದೆ ಅಂತ ಪ್ರಶ್ನೆ. ಯಾವಾಗಲೂ ಅಷ್ಟೇ, ಲೌಕಿಕರ ಮಾತಿನಲ್ಲಿ ಸತ್ವ ಇರುವುದಿಲ್ಲ. ಅಲ್ಲಿ ಆ ಗೋಷ್ಠಿಯಲ್ಲಿ ನಡೆಯೋದೇನು ಕೇಳಿದರೆ, ಅವರವರ ವೈಯಕ್ತಿಕವಾದಂತಹ ಸುಖ ದುಃಖ, ಆಸ್ತಿ ಪಾಸ್ತಿ, ನೆಂಟರು ಇಷ್ಟರು, ಬಂಧು ಬಳಗ, ಇನ್ನು ಯಾವ್ಯಾವ ಕಾರ್ಯಕ್ರಮ ನಾವು ಅಟೆಂಡ್ ಮಾಡಿದ್ವಿ, ಅಲ್ಲಿ ಏನೇನು ತಿಂದ್ವಿ, ಹೇಗಿತ್ತು, ಈ ಎಲ್ಲ ಹೆಚ್ಚು ಅಂದರೆ ಎಷ್ಟು ಸೈಟ್ ಮಾಡಿದ್ವಿ, ಎಷ್ಟು ಮನೆ ಮಾಡಿದ್ವಿ, ಈ ಎಲ್ಲ ಲೌಕಿಕ ವಿಚಾರಗಳನ್ನು ಬಿಟ್ಟರೆ ಅಧ್ಯಾತ್ಮಪರವಾದ ವಿಚಾರಗಳು ಬರೋದೇ ಇಲ್ಲ. ಅಕಸ್ಮಾತ್ತಾಗಿ ನೀವೇನಾದರೂ ಅಲ್ಲಿ ಅಧ್ಯಾತ್ಮ ವಿಚಾರವನ್ನು ಮಾತನಾಡಿದರೆ ಮುಂದೆ ನಡೀತಾ ಇರುವಂಥ ಬಂಧುಗಳ ಗೋಷ್ಠಿಗೆ ನಿಮಗೆ ಪ್ರವೇಶ ಇರೋದಿಲ್ಲ. ಇದು ಲೌಕಿಕ ಗೋಷ್ಠಿಯ ಹಣೆ ಬರಹ. ಹಾಗಾಗಿ ಅವಳಿಗೆ ವೀರರ ಗೋಷ್ಠಿ ಇಷ್ಟ. ಇದಕ್ಕೆ ಚಂದ್ರಿಕಾ ವ್ಯಾಖ್ಯಾನಕಾರರಂತಹ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ವೀರರು ಅಂದರೆ ಯಾರು ಅಂದರೆ ಬ್ರಹ್ಮಚಿಂತನೆ ಮಾಡುವವರೇ ವೀರರು, ನಾವಲ್ಲ. ಯಾಕಂದರೆ ನಮ್ಮ ಹತ್ರ ಅದ್ರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ವೀರರಲ್ಲ, ನಾವು ಹೇಡಿಗಳು ಆ ವಿಚಾರದೊಳಗೆ. ಸುದೀರ್ಘವಾದಂಥ ಆಯುಷ್ಯ, ಇಂದ್ರಿಯ ಪಾಠವತೆ, ಅದಕ್ಕೆ ಸಂಬಂಧಪಟ್ಟ ಅನುಕೂಲ ಎಲ್ಲವೂ ಇದ್ದಾಗಲೂ ಸಹ ಆ ಬ್ರಹ್ಮಚಿಂತನೆಯನ್ನು ಮಾಡದೇ ಇದ್ದರೆ ಅವ್ರನ್ನ ಹೇಡಿಗಳು ಅಂತಲೇ ಕರಿಬೇಕಲ್ವ. ಯಾಕೆ ಅಂತಂದರೆ, ಬದುಕಿನ ತುದಿಯಲ್ಲಿ ಏನು ತೆಗೆದುಕೊಂಡು ಹೋಗುವ ಹಾಗೆ ಮಾಡಿಕೊಳ್ತಾನೋ ಅದು ಅವನ ನಿಜವಾದ ಸಂಪತ್ತು. ಲೌಕಿಕ ಸಂಪತ್ತು ಎಲ್ಲಿವರೆಗೆ ಬರ್ತದೆ ಅಲ್ವಾ? ಬ್ಯಾಂಕಲ್ಲಿದ್ದರೂ ಅಲ್ಲೇ ಇರ್ತದೆ, ಮನೇಲಿದ್ದರೂ ಅಲ್ಲೇ ಇರ್ತದೆ. ಇನ್ನು ಬಂಧುಗಳು ಎಲ್ಲಿವರೆಗೆ ಬಂದಾರು? ಹೆಚ್ಚು ಅಂದರೆ ಸ್ಮಶಾನದವರೆಗೆ ಬಂದಾರು. ಸರಿ, ಏನು ಕೊಟ್ಟಾರು? ಅತ್ತಂತೆ ನಟಿಸಿ ಒಂದಿಷ್ಟು ಎಳೆದು ಹಾಕಿ ಯಾರು, ಒಂದಿಷ್ಟು ಬಲವಂತದ ಕಣ್ಣೀರನ್ನು ಸುರಿಸಿ ಯಾರು. ಹಾಗಿದ್ರೆ ನಿನ್ನ ಜೊತೆಗೆ ಬರುವುದು ಯಾವುದು? ಏಕ ಏವ ಸುಹೃದ್ಧರ್ಮ ನಿಧನೇಪಿ ಅನುಯಾತಿಯ. ನಿನ್ನ ಸತ್ಕರ್ಮ ಏನುಂಟಲ್ಲ, ಸಚ್ಚಿಂತನೆ ಏನುಂಟಲ್ಲ, ನಿನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಏನು ಮಾಡಿಕೊಂಡಿದ್ಯಲ್ಲ, ಅದು ಮಾತ್ರ ನಿನ್ನ ಜೊತೆಗೆ ಬರುವುದಾದ್ದರಿಂದ ಅಂತಹ ಚಿಂತನೆಯನ್ನು ಮಾಡುವವರು ವೀರರು.
ಹೊರತು 4 ಜನರನ್ನು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಮುಗಿಸುವವನಾಗಲಿ ಅಥವಾ ಪೊಲೀಸ್ ವ್ಯವಸ್ಥೆಯ ಪ್ರಮುಖನಾಗಲಿ ಇಲ್ಲಿ ವೀರ ಅಂತ ಅರ್ಥ ಅಲ್ಲ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ನಿಜವಾದ ಅರ್ಥದಲ್ಲಿ ವೀರ. ಹಾಗಾಗಿ ಅಂತಹ ವೀರರ ಗೋಷ್ಠಿ, ಸಭೆ, ಸಲ್ಲಾಪ ಜಗನ್ಮಾತೆಗೆ ಇಷ್ಟವಾಗುವುದರಿಂದ ಆಕೆ ವೀರಗೋಷ್ಠಿ ಪ್ರಿಯ ಅಂತ. ಇಲ್ಲಿಗೆ ಈ ನಾಮದ ಚಿಂತನೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಅವಳು ವೀರ, ಹಾಗಾಗಿಯೇ ಅವಳಿಗೆ ವೀರಗೋಷ್ಠಿ ಪ್ರಿಯವಾಗ್ತದೆ. ಹಿಂದಿನ ನಾಮದಲ್ಲಿ ಯಾಕೆ ಪ್ರಿಯವಾಗ್ತದೆ ಅಂತಂದರೆ ಅವಳು ಸ್ವತಃ ವೀರ, ಆದ್ದರಿಂದ ಅವಳಿಗೆ ಆ ಗೋಷ್ಠಿ ಪ್ರಿಯ. ಸ್ವಯಮಪಿ ವೀರ್ಯವತ್ವಾತ್ ವೀರ್ಯ, ತಾನು ಅಂತಹ ವೀರ್ಯವತ್ತಾತ್ ಶಕ್ತಿ ಸಂಪನ್ನಳು. ಯಾವ ಶಕ್ತಿ? ಅಧ್ಯಾತ್ಮ ಶಕ್ತಿ ಸಂಪನ್ನಳಾದ್ದರಿಂದ ಅವಳಿಗೆ ವೀರ ಅಂತ ಹೆಸರು. ಹಾಗಾಗಿ ವೀರರ ಗೋಷ್ಠಿ ಇಷ್ಟವಾಗ್ತದೆ. ತಪ್ಪು ತಿಳ್ಕೊಳ್ಬೇಡಿ. ಲೋಕದಲ್ಲಿ ನೋಡಿ, ಸಾಮಾನ್ಯವಾಗಿ ಒಬ್ಬ ಬುದ್ಧಿವಂತನಾದವನು ಇನ್ನೊಂದಿಷ್ಟು ಬುದ್ಧಿವಂತರ ಜೊತೆಗೆ ಸೇರೋದಕ್ಕೆ ಇಷ್ಟಪಡ್ತಾನೆ. ಒಬ್ಬ ಚಿಂತಕನಾದವನು ಅವನು ಚಿಂತಕರ ಚಾವಡಿಯನ್ನು ಇಷ್ಟಪಡ್ತಾನೆ. ಹಾಗೆ ಒಬ್ಬ ದಡ್ಡನಾದವನು ಅವನು ಇದೆರಡನ್ನೂ ಇಷ್ಟಪಡಲ್ಲ, ತನಗಿಂತ ದಡ್ಡರಾದವರ ಗುಂಪನ್ನು ಇಷ್ಟಪಡ್ತಾನೆ. ಇದು ಲೋಕದ ಹಣೆ ಬರಹ. ಯಾಕೆಂದರೆ ಬಹಳಷ್ಟು ವರ್ಷಗಳ ಕಾಲ ಈ ರೀತಿಯ ಸ್ವಭಾವದ ವಿದ್ಯಾರ್ಥಿಗಳನ್ನು ನಾನು ಅತ್ಯಂತ ಹತ್ತಿರದಿಂದ ಕಂಡವನು. ಫೇಲ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು, ಫೇಲ್ ಆಗುವ ವಿದ್ಯಾರ್ಥಿಗಳಿದ್ದೇ ಒಂದು ಗುಂಪನ್ನು ಕಟ್ಕೊಳ್ತಾರೆ. ಅವರು ಅತ್ಯಂತ ಚೆನ್ನಾಗಿ ಓದುವ ಮಕ್ಕಳು ಅವರವರಿದ್ದಾದಂಥ ಒಂದು ಗುಂಪನ್ನು ಕಟ್ಕೊಳ್ತಾರೆ. ಯಾಕೆ ಅಂದರೆ ಅವರು ಸ್ವತಃ ವೀರರು, ಸ್ವತಃ ಚಿಂತಕರು. ಆದ್ದರಿಂದ ಏನು ಮಾಡ್ತಾರೆ ಕೇಳಿ, ಅಂಥದ್ದನ್ನೇ ಸೇರಿಕೊಳ್ತಾರೆ. ಈ ಓದದೇ ಇರುವವರು ಜಪ್ಪಯ್ಯ ಅಂದರೂ ಸಹ ಓದುವ ಮಕ್ಕಳ ಜೊತೆಗೆ ಸೇರೋದಿಲ್ಲ. ಇದು ಲೋಕದ ಸ್ವಭಾವ. ಹಾಗೆ ಅಂತ ಇದನ್ನು ಮೀರ್ಲಿಕ್ಕಾಗಲ್ಲ, ಮೀರ್ಲಿಕ್ಕಾಗತ್ತೆ, ಖಂಡಿತವಾಗಿಯೂ ಸಹ ಪ್ರಯತ್ನ ಬೇಕು. ಯಾಕೆ ಅಂದರೆ ಈ ಓದದೇ ಇರುವವರಿಗೆ ಒಂದು ಕೆಟ್ಟ ಸ್ವಭಾವ ಇರುತ್ತೆ. ಓದದೇ ಇದ್ದರೂ ನನ್ನನ್ನು ಓದುವವನು ಅಂತ ಪರಿಗಣಿಸಬೇಕು ಅಂತ. ಹಾಗಾಗಿ ಅವರಿಗೆ ಈ ಗೋಷ್ಠಿ ಇಷ್ಟ ಆಗೋದಿಲ್ಲ. ಅಷ್ಟೇ ಹಣೆ ಬರ. ತಾನೇ ಬುದ್ಧಿವಂತ ಎನ್ನುವ ಹಾಗೆ ಇವರು ಬಿಲ್ಡಪ್ ಕೊಡ್ತಾರೆ, ಆದರೆ ಅದು ಆಗಿರೋದಿಲ್ಲ. ಅಕ್ಕಪಕ್ಕದವ್ರಿಗೆ ಗೊತ್ತಾಗಿರುತ್ತೆ. ಅದರ ಜೊತೆಗೆ ತಾನು ಬುದ್ಧಿವಂತ ಅಂತ ಅನಿಸ್ಬೇಕು ಅಂತ ಅನಿಸುತ್ತೆ ಅವರಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ತನಗಿಂತ ಬುದ್ಧಿವಂತವನಾದವನ ಎದುರಿನಲ್ಲಿ ತಾನು ಬುದ್ಧಿವಂತನಾಗುವುದು ಅಸಾಧ್ಯ. ಹಾಗಿದ್ರೆ ನಾನು ಬುದ್ಧಿವಂತನಾಗಬೇಕು ಅಂದರೆ ನನ್ನ ಅಕ್ಕಪಕ್ಕದಲ್ಲಿ ಯಾರು ಇರಬೇಕು ಅಂದರೆ ನನಗಿಂತ ದಡ್ಡರಾದವರು ಇರಬೇಕು. ಸೂಕ್ಷ್ಮವಾಗಿ ಗಮನಿಸಿ. ಅದಕ್ಕೋಸ್ಕರಲೇ 9 ಜನ ದಡ್ಡರು, ಅವ್ರಿಗೊಂದು ಸ್ವಲ್ಪ ಬುದ್ಧಿವಂತ, ಅವನೇ ಮಹಾಬುದ್ಧಿವಂತ. ನಾನು ಒಂದು ಸಂಸ್ಥೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದೆ. ಅಲ್ಲಿನ ಮುಖ್ಯಸ್ಥರು ಯಾವ್ಯಾವುದೋ ಹಿನ್ನೆಲೆಯಲ್ಲಿ ಬಂದವರು. ಅವರಿಗೆ ಅಲ್ಲಿರುವಂತಹ ವಿಚಾರವಂತರು, ಅಧ್ಯಯನ ಸ್ವಭಾವದವರು ಅದು ಯಾರೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರ ಹತ್ರ ಬಂದರೆ ತಮ್ಮ ಬಂಡವಾಳ ಬಯಲಾಗಿ ಬಿಡ್ತದೆ. ಹಾಗಿದ್ರೆ ಯಾರು ಅವ್ರ ಸುತ್ತಲೂ ಇರೋರು ಕೇಳಿದರೆ ಅವ್ರಿಗಿಂತ ದಡ್ಡರು, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಹಾಕುವವರು, ಅಂಥವರಿದ್ದೇ ಒಂದು ಗುಂಪು ಇರ್ತಿತ್ತು. ಅವರಿಗೆ ಇವರು ಮುಖ್ಯಸ್ಥರು, ಅವರೇ ಬುದ್ಧಿವಂತರು. ಯಾಕೆ ಬುದ್ಧಿವಂತರು? ಇವರು ಬುದ್ಧಿವಂತರಾಗಿ ಬುದ್ಧಿವಂತರಾದದ್ದಲ್ಲ, ಇವರ ಸನಿಹದಲ್ಲಿರುವವರು ಇವರಿಗಿಂತ ದಡ್ಡರಾದ್ದರಿಂದ ಅವರು ಬುದ್ಧಿವಂತರು. ನಾನೇನು ಇಲ್ಲದ್ದನ್ನು ಹೇಳ್ತಾ ಇಲ್ಲ. ಒಂದು ಶಾಲೆಯಲ್ಲಿ ತರಗತಿಯಲ್ಲಿ 50 ಜನ ವಿದ್ಯಾರ್ಥಿಗಳಿದ್ದರೆ
30 ಜನವೂ ಚೆನ್ನಾಗಿ ಓದುವಂಥ ಮಕ್ಕಳಿದ್ದರೆ ಅಲ್ಲಿ ಇವಾಗ ಬುದ್ಧಿವಂತರು ಯಾರು ಅಂತ ತೀರ್ಮಾನ ಮಾಡೋದು ಬಹಳ ಕಷ್ಟ. ಯಾಕೆ ಅರ್ಧ ಅಂಕ, ಒಂದೊಂದು ಅಂಕಕ್ಕೂ ಸಹ ಕಾಂಪಿಟೇಷನ್ ಇರುತ್ತೆ. ಕೊನೆಗೆ ಏನಾಗತ್ತೆ ಕೇಳಿದರೆ, ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ 100ಕ್ಕೆ 100 ತೆಗೆದುಕೊಳ್ಳುವಂಥ ವಿದ್ಯಾರ್ಥಿ ಎದುರಿನಲ್ಲಿ 95-94 ಅಂಕ ತಗೊಳ್ಳೋರೆಲ್ಲ ದಡ್ರೆ ಅಲ್ವಾ? ಆದರೆ ಇನ್ನೊಂದು ಶಾಲೆಯಲ್ಲಿ ಒಬ್ಬರು ಫಸ್ಟ್ ಕ್ಲಾಸ್ ಬರುವ ಅರ್ಹತೆ ಇರುವವರೇ ಇಲ್ಲ, 61% ಇಲ್ಲ. ಅಂಥ ಸ್ಥಿತಿಯಲ್ಲಿ ಒಬ್ಬ 61% ಮಾಡಿದರೆ ಅವನನ್ನು ಏನನ್ನು ಕರೀತಾರೆ? ನಮ್ಮ ಶಾಲೆಯ ಕಲಶಪ್ರಾಯವಾದ ವಿದ್ಯಾರ್ಥಿ. ಹಾಗಾಗಿ ಬಹಳಷ್ಟು ಕಡೆಗೆ ಬೇರೆಯವರು ಯಾರೂ ತನಗಿಂತ ಬುದ್ಧಿವಂತರು ಇಲ್ಲದೇ ಇದ್ದದ್ರಿಂದಲೇ ಅವರವರು ಬುದ್ಧಿವಂತರಾಗೋದು. ಇಷ್ಟು ಹಿನ್ನೆಲೆಯಲ್ಲಿ ದೇವಿ ಯಾಕೆ ವೀರಗೋಷ್ಠಿ ಪ್ರಿಯಳು ಅಂದರೆ ಅವಳು ಸ್ವತಃ ವೀರ. ಆದ್ದರಿಂದ ಅವಳು ಅಧ್ಯಾತ್ಮ ಜ್ಞಾನ ಸಂಪನ್ನಳಾದ್ದರಿಂದ ಆ ತರಹದ ಸಲ್ಲಾಪ, ಆ ತರಹದ ಸಭೆ ಅವಳಿಗೆ ಇಷ್ಟ. ಆದ್ದರಿಂದ ಅವಳು ವೀರ ಅಂತ ಒಂದರ್ಥ. ಸ್ವತಃ ಅವಳು ಜ್ಞಾನಿ, ಜ್ಞಾನ ಸ್ವರೂಪಳು ಅಂತ. ನಾವೆಲ್ಲರೂ ಜ್ಞಾನ ಪಡೆಯೋದಕ್ಕೆ ಯಾರನ್ನು ಆರಾಧನೆ ಮಾಡ್ತೇವೆ ಕೇಳಿದರೆ ಸರಸ್ವತಿಯ ರೂಪದಲ್ಲಿರೋ ಅವಳನ್ನೇ ತಾನೇ ಆರಾಧನೆ ಮಾಡೋದು. ಹಾಗಾಗಿ ಜ್ಞಾನರೂಪಿಣಿ ಅಂತ ಇದು ಒಂದರ್ಥ. ಎರಡನೇದು, ವೀರ ಅನ್ನೋದಕ್ಕೆ ಹೀಗೊಂದು ಮಾತುಂಟು, ಪತಿಪುತ್ರವತೀ ನಾರಿ ವೀರ ಇತ್ಯಭಿಧೀಯತೆ. ಒಬ್ಬಾಕೆ ಗೃಹಿಣಿ ತನ್ನ ಪತಿ ಮತ್ತು ಮಕ್ಕಳಿಂದ ಒಡಗೂಡಿದ್ದಿದ್ದರೆ, ಅಂದರೆ ಮಕ್ಕಳು ಗಂಡ ಎಲ್ಲರಿಂದ ಕೂಡಿದವಳಾಗಿದ್ದಿದ್ದರೆ ಅಂತಹ ಗೃಹಿಣಿಯನ್ನು ಶಾಸ್ತ್ರ ವೀರ ಅಂತ ಕರೆದಿದೆ. ಜಗನ್ಮಾತೆಯೇ ಈ ಶಬ್ದಕ್ಕೆ ಅರ್ಹಳು. ಯಾಕೆಂದರೆ ಸಾಕ್ಷಾತ್ ಜಗದೀಶ್ವರನ ಅಂಥ ಪರಮೇಶ್ವರ ಪತಿ ಮತ್ತು ಷಣ್ಮುಖ ಗಜಮುಖ ಇಬ್ಬರು ಮಕ್ಕಳು ಇದ್ದಾರೆ. ಹಾಗಾಗಿ ಅವಳು ವೀರ ಎನ್ನುವಂತಹ ಶಬ್ದಕ್ಕೆ ಭಾಜನಳಾಗ್ತಾಳೆ. ಹಾಗಾಗಿ ಪತಿಪುತ್ರವತೀ ನಾರಿ ವೀರ ಇತ್ಯವಿಧೀಯತೆ ಎಂಬ ಮಾತು ಅವಳಿಗೆ 100ಕ್ಕೆ 100ರಷ್ಟೂ ಸಹ ಅನ್ವಯವಾಗ್ತದೆ. ಇದು ಎರಡನೆಯ ಅರ್ಥ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ವೀರ ಅಂದರೆ ಯಾರು? ಅವರಿದ್ದೊಂದು ಪ್ರತ್ಯೇಕವಾದ ಡೆಫಿನೇಷನ್. ಶ್ರೀವಿದ್ಯಾ ಮಂತ್ರದ ಮೂಲಕ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡವರು ಯಾರೋ ಅವರೇ ನಿಜವಾದ ಅರ್ಥದಲ್ಲಿ ವೀರರು. ಯಾಕೆಂದರೆ ಸುಲಭ ಅಲ್ಲ ಆ ದಾರಿಯಲ್ಲಿ ಹೋಗಿ ಆಕೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಆದ್ದರಿಂದ ಅಂತಹ ಪುರುಷರಿಗೂ ಅಂತಹ ಸಾಧಕರಿಗೂ ದೇವಿಗೂ ಭೇದ ಇಲ್ಲದೆ ಇರುವುದರಿಂದ ದೇವಿಯೂ ಕೂಡ ವೀರ ಅಂತ ಕರೆಸಿಕೊಳ್ತಾಳೆ ಎನ್ನುವಂಥದ್ದು ಅವರ ಮಾತಿನ ವಿವರಣೆಯ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮತ್ತು ಮುಂದಿನ ನಾಮಕ್ಕೆ ಹೋಗೋಣ. ನೈಷ್ಕರ್ಮ್ಯ ಎನ್ನುವಂಥದ್ದು ಮುಂದಿನ ನಾಮ. ನೈಷ್ಕರ್ಮ್ಯ ಅಂದರೆ ಕರ್ಮರಹಿತಳು. ಅವಳಿಗೆ ಯಾವ ಕರ್ಮವೂ ಇಲ್ಲ. ಅಲ್ಲ, ನಾವು ಕೆಲಸ ಕೂತಿರ್ತೇವೆ, ಹಾಗೆ ನಾವಿದ್ದರೆ ನಮಗೆ ಸೋಮಾರಿಗಳು ಅಂತ ಹೆಸರು. ಆದರೆ ಅವಳಿಗೆ ಅದಿಲ್ಲ. ಯಾಕೆ ಅಂದರೆ ನಾವು ಮಾಡಬೇಕಾದ ಕರ್ತವ್ಯ ಇದ್ದು ಮಾಡದೇ ಕೂತಿರ್ತೇವೆ, ಹಾಗಾಗಿ ಸೋಮಾರಿಗಳು. ಅವಳಿಗೆ ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ, ಆದ್ದರಿಂದ ಅವಳು ಕರ್ತವ್ಯ ರೂಪ ಕರ್ಮರಹಿತಳು ಅಂತ ಒಂದರ್ಥ. ಯಾಕಿಲ್ಲ ಅಂತಂದರೆ ಶಾಸ್ತ್ರ ಹೇಳ್ತದೆ, ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮ. ನಿಷ್ಕರ್ಮ ಅಂದರೆ ಏನು?
ಯಾವುದಕ್ಕೆ ಕರ್ಮವೇ ಇರೋದಿಲ್ವೋ ಅಂತಹ ಸ್ಥಿತಿ ಉಂಟಲ್ಲ, ಅದು ನಿಷ್ಕರ್ಮ ಸ್ಥಿತಿ. ಒಂದು ನೆನ್ಪಿಟ್ಕೊಳ್ಳಿ, ಕುರ್ಚಿ ಮೇಲೆ ಕೂತಿರ್ತೇವೆ, ಯಾವ ಅಂಗಾಂಗಗಳನ್ನು ಅಲ್ಲಾಡಿಸೋದಿಲ್ಲ ನಾವು, ಕಣ್ಣು ನೋಡೋದಿಲ್ಲ, ಕೈ ಅಲ್ಲಾಡೋದಿಲ್ಲ, ಕಾಲು ಸಹ ಅಕ್ಕಪಕ್ಕ ಇಡೋದಿಲ್ಲ. ಹಾಗಿದ್ರೆ ನಾನೀಗ ನಿಷ್ಕರ್ಮ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಬಹುದಾ? ಧೈರ್ಯ ಉಂಟಾ ಅಂದರೆ ಇಲ್ಲ. ಯಾಕೆಂದರೆ ಮನಸ್ಸು ಎಲ್ಲ ಕೆಲಸ ಮಾಡ್ತಾ ಇರ್ತದೆ ಒಳಗಡೆಯಿಂದ, ಹೌದು ತಾನೇ? ಆದ್ದರಿಂದ ನಾವು ಹಾಗೆ ಕುಳಿತುಕೊಂಡ ಮಾತ್ರಕ್ಕೆ ನಿಷ್ಕರ್ಮ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಅರ್ಥ ಅಲ್ಲ. ಒಂದು ಹೀಗೆ ಅಂದರೆ ಎಲ್ಲ ರೀತಿಯ ಕರ್ಮದಿಂದ ದೂರ ಸರಿಯುವಿಕೆಯೇ ನಿಷ್ಕರ್ಮ. ಆ ನಿಷ್ಕರ್ಮದ ಭಾವ ಅಂದರೆ ಅದರ ತನ, ಅದಕ್ಕೆ ನೈಷ್ಕರ್ಮ್ಯ ಅಂತ ಹೆಸರು. ಉದಾಹರಣೆಗೆ ತನ ಅಂತ ಎಲ್ಲಿ ಹೇಳ್ತೇವೆ ಅಂದರೆ ನೋಡಿ, ಇಂಗ್ಲೀಷ್ನಲ್ಲಿ ಇದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೇವೆ ನಾವು. ಹೀ ಈಸ್ ಮೈ ಎನಿಮಿ. ಯಾಕೆ ಅಂದರೆ ನನಗೂ ಅವನಿಗೂ ಎನಿಮಿಟಿ ಇದೆ, ನನ್ನ ಶತ್ರು, ನಮಗಿಬ್ಬರಿಗೂ ಶತ್ರುತ್ವ ಉಂಟು ಅಲ್ವಾ? ಹಾಗೆ ಹಾಗೆ ಎಲ್ಲ ಕಡೆಗೂ ಉಂಟು. ಈಗ ಮೆಣಸಿನಕಾಯಿ ಖಾರ, ಯಾಕೆಂದರೆ ಅದರಲ್ಲಿ ಖಾರದ ತನ ಉಂಟು. ಸಕ್ಕರೆ ಸಿಹಿ, ಯಾಕೆಂದರೆ ಅಲ್ಲಿ ಸಿಹಿತನ ಅನ್ನೋದು ಉಂಟು ಅಲ್ವಾ? ಹಾಗೆ ಆ ನೈಷ್ಕರ್ಮ್ಯ ಅಂದರೆ ನಿಷ್ಕರ್ಮದ ಭಾವ, ಅದೇ ನೈಷ್ಕರ್ಮ್ಯ. ಆ ನೈಷ್ಕರ್ಮ್ಯ ಉಳ್ಳವಳು ನೈಷ್ಕರ್ಮ್ಯ, ತದ್ವತಿ ನೈಷ್ಕರ್ಮ್ಯ, ಅದುಳ್ಳವಳು ಹೆಸರು ನೈಷ್ಕರ್ಮ್ಯ ಅಂತ. ಇದು ಈ ನಾಮದ ವಿವರಣೆ. ಅಂದರೆ ಕರ್ಮಬಂಧನದಿಂದ ಮುಕ್ತಳು ಅಥವಾ ಕರ್ಮವೇ ಇಲ್ಲದವಳು. ಕರ್ಮ ಯಾರಿಗಿರೋದಿಲ್ಲ ಅಂದರೆ ಎಲ್ಲವನ್ನೂ ಮಾಡಿ ಮುಗಿಸಿದವನಿಗೆ ಕರ್ಮ ಅನ್ನೋದು ಇರೋದಿಲ್ಲ, ಒಂದರ್ಥ. ಇನ್ನೊಂದರ್ಥ, ಕರ್ಮದಿಂದ ಏನೂ ಆಗಬೇಕಾದದ್ದಿಲ್ಲ ಅಂದುಕೊಂಡವನಿಗೂ ಸಹ ಕರ್ಮ ಅನ್ನೋದು ಇಲ್ಲ. ದೇವಿಗೆ ಮಾಡಬೇಕಾದದ್ದು ಅಂತ ಯಾವುದೂ ಇಲ್ಲ, ಅಂದರೆ ಅವಳ ಇನ್ವಾಲ್ವ್ಮೆಂಟಿಂದನೇ ಆಗಬೇಕು ಅಂತಿಲ್ಲ. ಹಾಗಾಗಿ ಅವಳಿಗೆ ಕರ್ಮ ಎನ್ನುವುದು ಇಲ್ಲ. ಇನ್ನು ಕರ್ಮ ಬಂಧನವೂ ಅವಳಿಗಿಲ್ಲ. ಯಾಕೆ ಕರ್ಮ ಬಂಧನ ಇಲ್ಲ? ನಮಗೆ ಕರ್ಮದ ಬಂಧನ ಉಂಟು. ಯಾಕುಂಟು ಕೇಳಿದರೆ, ನ ಪುಣ್ಯ ಪಾಪೇ ಮಮ ನಾಸ್ತಿ ನಾಶಃ ಅಂತ ಕೈವಲ್ಯೋಪನಿಷತ್ತು ಒಂದು ಮಾತು ಹೇಳುತ್ತೆ. ಜಗನ್ಮಾತೆಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಯಾಕೆ ಇಲ್ಲ ಅಂದರೆ ಅವಳಿಗೆ ಕರ್ಮವೇ ಇಲ್ಲ. ಕರ್ಮ ಮಾಡಿದಾಗ ಅದು ವಿತ್ ಅಟ್ಯಾಚ್ಮೆಂಟ್. ಸತ್ಕರ್ಮ ಮಾಡಿದಾಗ ಪುಣ್ಯ, ದುಷ್ಕರ್ಮ ಮಾಡಿದಾಗ ಪಾಪ ಅನ್ನೋದು ಬರ್ತದೆ. ಮೊದಲನೇದಾಗಿ ಜಗನ್ಮಾತೆ ಕರ್ಮವನ್ನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಕೇಳಿ, ಕರ್ಮದ ಅವಶ್ಯಕತೆ ಇಲ್ಲ. ಹಾಗಾಗಿ ಕರ್ಮದಿಂದ ಉಂಟಾಗುವಂಥ ಪಾಪವಾಗಲಿ ಪುಣ್ಯವಾಗಲಿ ಅವಳಿಗೆ ಇಲ್ಲ. ಒಂದು, ನಮಗೆ ಕರ್ಮ ಉಂಟು, ನಾವು ಮಾಡ್ತೇವೆ. ಆದರೆ ನಾವು ಏನು ಮಾಡ್ತೇವೆ ಕೇಳಿ, ಪ್ರತಿಯೊಂದು ಕರ್ಮದ ಮಾಡಬೇಕಿದ್ರೂ ಸಹ ಇದರಿಂದ ನನಗೆ ಈ ಫಲ ಆಗಲಿ ಅಂತ ನಿರೀಕ್ಷಿಸಿಯೇ ಮಾಡ್ತೇವೆ. ಇದು ಕರ್ಮದ ಸ್ವಭಾವ. ಎಲ್ಲಿ ಕರ್ಮವನ್ನು ಫಲದ ಉದ್ದೇಶದಿಂದ ಮಾಡ್ತೇವೋ ಅದು ಫಲ ಕೊಟ್ಟೇ ಕೊಡುತ್ತೆ. ಇಹಜನ್ಮನಿ ಆದರೂ ಆಗಬಹುದು, ಪರಜನ್ಮನಿ ಆದರೂ ಸಹ ಆಗಬಹುದು. ಒಟ್ಟಾದರೆ ಸಂಕಲ್ಪ ಸಹಿತವಾಗಿ ಅಪೇಕ್ಷಿಸಿ ಕರ್ಮ ಮಾಡಿದ್ದಾದರೆ ಅದು ಫಲ ಕೊಟ್ಟೇ ಕೊಡುತ್ತೆ. ಈಗ ನಮ್ಮನ್ನು ನಾವು ಪ್ರಶ್ನೆ ಹಾಕ್ಕೊಳ್ಳೋಣ, ನಾವು ಮಾಡುವಂಥ ಯಾವ ಕರ್ಮವನ್ನು ನಾವು ಸಂಕಲ್ಪರಹಿತವಾಗಿ ಮಾಡ್ತೇವೆ? ನಾವು ಮಾಡುವ ಕರ್ಮಕ್ಕಿಂತಲೂ ಕೆಲವು ಸಲ ಸಂಕಲ್ಪವೇ ಹೆಚ್ಚು ಉದ್ದ ಇರುತ್ತೆ.
ಅರ್ಧ ಗಂಟೆ ಮಾಡುವ ಕರ್ಮಕ್ಕೆ 3/4 ಗಂಟೆ ಸಂಕಲ್ಪ ನಾವು ಪುರೋಹಿತರ ಹತ್ರ ಮಾಡಿಸ್ತೇವೆ ಅಲ್ವಾ? ಹೀಗಿದ್ದಾಗ ನಮ್ಮ ಕೆಲಸ ಏನಾಗುತ್ತೆ ಅಂದರೆ ಅವನಿಗಿಂತನೂ ಸಹ ಇದೇ ಭಾರ ಅಂತ ಆಗಿಬಿಡುತ್ತೆ. ಹೀಗೆ ಆದ ಮೇಲೆ ಆ ಮಾಡಿದ ಕರ್ಮ ನಮಗೆ ಫಲ ಕೊಡಲೇಬೇಕು ತಾನೇ. ಆದ್ದರಿಂದ ನಮಗೆ ಕರ್ಮ ಉಂಟು, ಮಾಡಿದ ಕರ್ಮದಿಂದ ನಮಗೆ ಪಾಪವೋ ಪುಣ್ಯವೋ ಆಗೇ ಆಗುತ್ತೆ. ಫಲ ಪುಣ್ಯ ಫಲಕ್ಕಿಂತ ಪಾಪದ ಫಲವೇ ಹೆಚ್ಚು. ಯಾಕೆ ಅಂತಂದರೆ ನಾವು ಪುಣ್ಯಕರ್ಮವನ್ನು ಮಾಡುವಾಗಲೂ ಸಹ ಎಷ್ಟೋ ಸಲ ನಮ್ಮ ಮನಸ್ಸು ಕೆಟ್ಟದ್ದನ್ನೇ ಯೋಚಿಸ್ತಾ ಮಾಡುತ್ತೆ. ಒಪ್ಪುಗೊಳ್ಳಬೇಕು ಅಂತ ಇಲ್ಲ, ಅದು ಅವರವರಿಗೆ ಬಿಟ್ಟಿದ್ದು ಅದು. ಹಾಗಾಗಿ ಆ ಕರ್ಮವನ್ನು ಮಾಡುವಾಗ ಸತ್ಕರ್ಮದ ಮಧ್ಯದಲ್ಲಿ ದುರ್ಯೋಚನೆ ಬಂದರೆ ಅದು ಏನು ಫಲ ಕೊಡಬೇಕು? ಇದೊಂದು ಪ್ರಶ್ನೆ ಅಲ್ವಾ? ಹಾಗಾಗಿ ಏನಾಗುತ್ತೆ ಕೇಳಿದರೆ, ನಾವು ಮಾಡುವ ಬಹಳಷ್ಟು ಕರ್ಮಗಳಿಂದ ಬರುವ ಫಲ ನಮಗೆ ಸತ್ಫಲಕ್ಕಿಂತ ದುಷ್ಫಲಗಳೇ ಹೆಚ್ಚಾಗಿ ಬಿಡ್ತವೆ ಕೆಲವು ಸಲ. ಆದರೆ ಜಗನ್ಮಾತೆಗೆ ಹೀಗಿಲ್ಲ. ಯಾಕೆಂದರೆ ಮೊದಲಿನಿಂದ ಕರ್ಮವೇ ಇಲ್ಲ ಅವಳಿಗೆ. ಅಕಸ್ಮಾತ್ತಾಗಿ ಕರ್ಮ ಇದ್ರೂ ಸಹ ಮಾಡಿದ ಕರ್ಮದಿಂದ ಅವಳಿಗೆ ಫಲದ ಅಪೇಕ್ಷೆ ಇಲ್ಲದೇ ಇರುವುದರಿಂದ ಅವಳಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಗೀತೆಯಲ್ಲಿ ಭಗವಂತ ಇದೇ ಮಾತನ್ನು ಹೇಳ್ತಾನೆ. ಏನು? ಹಾಗಿದ್ರೆ ಕರ್ಮವನ್ನೂ ಮಾಡಬೇಕು, ಆ ಕರ್ಮ ನಮಗೆ ಫಲವನ್ನೂ ಕೊಡಬಾರದು. ಪಾಪನೂ ಬೇಡ, ಪುಣ್ಯನೂ ಬೇಡ ಅಂದ್ಕೊಂಡು ಕರ್ಮ ಮಾಡೋಣ ಅಂದರೆ ನಾವು ಪಾಪ ಅಥವಾ ಪುಣ್ಯ ಎರಡರಲ್ಲಿ ಒಂದನ್ನೂ ಕೊಡೋದಿಲ್ಲ ಅಂತಾದರೆ ಅಂಥ ಕರ್ಮ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಅದಲ್ರಿ, ಅದು ಬೇಡ ಅಂತಾರೆ ಯಾಕ್ರಿ ಮಾಡಬೇಕು? ಇದೇ ಪ್ರಶ್ನೆ ಮೂಲಭೂತವಾಗಿ. ಹೌದು ತಾನೆ? ಆದರೆ ಭಗವಂತ ಹೇಳ್ತಾನೆ, ಜ್ಞಾನಿಗಳು ಕರ್ಮವನ್ನು ಮಾಡ್ತಾರೆ, ಆದರೆ ಮಾಡಿದ್ದಿದ್ರೂ ಸಹ ಅವರಿಗೆ ಆ ಕರ್ಮದಿಂದ ಫಲ ಅನ್ನೋದು ಬರೋದಿಲ್ಲ. ಯಾಕೆ ಅಂತಂದರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಗೀತೆಯ 5ನೇ ಅಧ್ಯಾಯದ ಮಾತು ಇದು. ನೈಷ್ಕರ್ಮ ಅಂದರೆ ಭಗವಂತನಲ್ಲಿ ಅವನ ಪ್ರೀತಿಗಾಗಿ ಕರ್ಮವನ್ನು ಮಾಡು. ಈ ಕರ್ಮ ನೀ ಯಾಕೆ ಮಾಡ್ತೀಯ ಕೇಳಿದರೆ, ಭಗವತ್ ಪ್ರೀತಿಗಾಗಿ ಮಾಡ್ತೇನೆ, ಅವನ ಪ್ರೀತಿಗಾಗಿ ಅಷ್ಟೇ. ಅವನ ಪ್ರೀತಿ ಆದಮೇಲೆ ಮತ್ತೆ ಫಲ ನಿರೀಕ್ಷೆ ಮಾಡೋಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ, ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಕೊಟ್ಟರಾರು ಕೊಟ್ಟರೆ, ಬಿಟ್ಟರಾರು ಬಿಡಲಿ, ನನ್ನ ಕಡೆಯಿಂದ ಏನು ಡಿಮ್ಯಾಂಡ್ ಇಲ್ಲ, ಇಷ್ಟನ್ನು ಮಾತ್ರ ಮಾಡ್ತೇನೆ ನಾನು. ಹಾಗಾಗಿ ಭಗವತ್ ಪ್ರೀತಿಗಾಗಿ ನಾನು ಕರ್ಮವನ್ನು ಮಾಡ್ತೇನೆ ಅಂತ ಅಂದ್ಕೊಂಡು ಕರ್ಮ ಮಾಡಿದಾಗ ಅದರಿಂದ ಫಲ, ಹಾಗಿದ್ರೆ ನಮ್ಮನ್ನು ಬಂಧಿಸುವ ಫಲ ಬರೋದಿಲ್ಲ. ಹಾಗಿದ್ರೆ ಏನಾಗುತ್ತೆ ಕೇಳಿದರೆ, ಮನಸ್ಸನ್ನು ಶುದ್ಧಗೊಳಿಸುವ ಫಲವಾಗ್ತದೆ. ದಟ್ ಇಸ್ ಕಾಲ್ಡ್ ಚಿತ್ತಶುದ್ಧಿ ಅಷ್ಟೇ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಮ್, ಅಟ್ಯಾಚ್ಮೆಂಟ್ ಅಂದರೆ ಈ ಕರ್ಮದಿಂದ ನನಗೆ ಇಂಥ ಫಲ ಬರಲಿ ಅಂತ ನಿರೀಕ್ಷಣೆ ಇಲ್ಲದೇ ಮಾಡುವುದು. ಸಂಗಮ್ ತ್ಯಕ್ತ್ವಾ. ಮತ್ತು ಮುಂದಿನ ಮಾತು ಕರೋತಿಯ ಲಿಪ್ಯತೆ ನಸಪಾಪೇನ, ಅವನಿಗೆ ಆ ಪಾಪದ ಲೇಪ ಅಂಟುವುದಿಲ್ಲ. ಯಾವ ಕರ್ಮವನ್ನು ಮಾಡಿದಾಗ ಪಾಪವೋ ಪುಣ್ಯವೋ ಬರ್ತಿತ್ತಲ್ಲ, ಆ ಎರಡರ ಲೇಪವೂ ಸಹ ಅಂಟುವಿಕೆಯೂ ಸಹ ಅವನಿಗೆ ಇಲ್ಲ. ಅಲ್ಲರಿ, ಅದು ಹೇಗಿರಿ ಸಾಧ್ಯ ಅಂದರೆ ಭಗವಂತ ಒಂದು ದೃಷ್ಟಾಂತ ಕೊಡ್ತಾನೆ. ಪದ್ಮಪತ್ರಂ ಇವಾಂಭಸ. ನೀವು ತಾವರೆ ಎಲೆಯನ್ನು ನೋಡಿದರೆ ಗೊತ್ತಾಗುತ್ತೆ, ನೀರಲ್ಲೇ ಇರುತ್ತೆ ಅದು. ಆದರೆ ಒಂದು ಹನಿ ನೀರನ್ನು ಸಹ ತನಗೆ ತಾನು ಅಂಟಿಸಿಕೊಳ್ಳುವುದಿಲ್ಲ. ಯಾಕೆ ಹಾಗೆ ಕೇಳಿದರೆ, ಅದು ಅದರ ಸ್ವಭಾವ. ಇಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಉದಾಹರಣೆ ಕೊಟ್ಟಿದ್ದಾನೆ ಭಗವಂತ. ಪದ್ಮಪತ್ರಂ ಇವಾಂಭಸ ಅಂತ. ಹಳ್ಳಿಯ ಮಕ್ಕಳಿಗೆ ಗೊತ್ತಿರುತ್ತೆ. ಈ ಶಾಮಗಡ್ಡೆ ಅಂತ ಬರುತ್ತಲ್ಲ, ಅದರ ಎಲೆ ನೋಡಬೇಕು, ಮಳೆಗಾಲದಲ್ಲಿ ನೀರು ಬೀಳುತ್ತೆ ಅದರ ಮೇಲೆ, ಒಂದೇ ಒಂದು ತೊಟ್ಟನ್ನು ಸಹ ಅದು ಅಂಟಿಸಿಕೊಳ್ಳುವುದಿಲ್ಲ. ಯಾಕೆ ಕೇಳಿದೆ, ಅದು ಅದರ ಸ್ವಭಾವ ಅಷ್ಟೇ. ಹಾಗೆಯೇ ಈ
ಭಗವತ್ ಪ್ರೀತಿಗಾಗಿ ಮಾಡುವಂಥ ಕರ್ಮದಿಂದ ನಮಗೆ ಬರುವ ಫಲ ನಮ್ಮನ್ನು ಆಕ್ರಮಿಸುವುದಿಲ್ಲ. ಅದು ಪಾಪವೇ ಆಗಲಿ ಪುಣ್ಯವೇ ಆಗಲಿ. ಹಾಗೆ ಮಾಡಿದಾಗ ಪಾಪ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗುವಂತಿದ್ರೆ ಪುಣ್ಯವೇ, ಅದೂ ಸಹ ನಮಗೆ ಫಲವನ್ನು ಕೊಡುವುದಿಲ್ಲ ಅಂತ. ಹಾಗಾಗಿ ನೈಷ್ಕರ್ಮ್ಯ ವಿಚಾರವನ್ನು ಇಷ್ಟೆಲ್ಲ ಹೇಳಿ ಆದಮೇಲೆ ಮುಂದೆ ಯೋಗಸೂತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳುತ್ತೆ. ಏನು ಅಂದರೆ, ಭಗವಂತನಿಗೆ ಕರ್ಮ ಅನ್ನೋದಿಲ್ಲ, ಹಾಗೆ ಭಗವತಿಗೂ ಸಹ ಇಲ್ಲ. ಯಾಕೆ ಕೇಳಿದರೆ ಅವನಿಗೆ ಕರ್ಮ ಇಲ್ಲ, ಹಂಗೆ ಕರ್ಮದ ಫಲವೂ ಇಲ್ಲ. ಫಲ ಇಲ್ಲ, ಯಾಕಿಲ್ಲ? ಕರ್ಮ ಇಲ್ಲ, ಅಷ್ಟೇ ಅಂತ. ಹಾಗಿದ್ರೆ ಅವನು ಹೇಗಿರ್ತಾನೆ ಅಂತ ಒಂದು ಪ್ರಶ್ನೆ ಇವಾಗ. ಕ್ಲೇಶ ಕರ್ಮ ವಿಪಾಕಾಶಯೈ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ಅಂತ ಯೋಗಸೂತ್ರ ಒಂದು ಮಾತನ್ನು ಹೇಳುತ್ತೆ. ಅಂದರೆ ಕ್ಲೇಶ, ಅವನಿಗೆ ಕಷ್ಟ ಅನ್ನೋದು ಇಲ್ಲ. ನಮಗೆ ಕಷ್ಟ ಅನ್ನೋದು ನಿಜಾರ್ಥದಲ್ಲಿ ಇಲ್ಲದೇ ಇದ್ರೂ ಸಹ ಇದೆ ಅಂತ ಹೇಳ್ಕೊಳ್ಳೋದೇ ಒಂದು ರೀತಿಯ ಆನಂದ. ನಮ್ಮ ಸ್ವಭಾವ ಅದು. ಮತ್ತು ಇನ್ನೇನಿಲ್ಲ ಅವನಿಗೆ ಕೇಳಿದರೆ, ಕರ್ಮ, ಅವನಿಗೆ ಕರ್ಮ ಇಲ್ಲ. ಪಾಪ ಕರ್ಮವೂ ಇಲ್ಲ, ಪುಣ್ಯಕರ್ಮವೂ ಸಹ ಇಲ್ಲ. ಭಗವಂತ ಈ ಮಾತನ್ನು ಗೀತೆಯಲ್ಲಿ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನನಗೆ ಮಾಡಬೇಕಾದ ಕರ್ತವ್ಯನೂ ಇದು ಇಲ್ಲವೇ ಇಲ್ಲ, ನನಗೆ ಪಡೆಯಬೇಕಾದದ್ದೂ ಇಲ್ಲ, ಇದನ್ನು ಪಡೀಲಿಲ್ಲ ಅನ್ನೋದೂ ಇಲ್ಲ. ಆದ್ರೂ ಸಹ ವರ್ತ ಏವಚ ಕರ್ಮಣಿ, ನಾನು ಕರ್ಮ ಮಾಡ್ತಾನೇ ಇರ್ತೇನೆ. ಯಾಕೆ ಕೇಳಿದರೆ, ನಾನೇ ಕರ್ಮ ಮಾಡೋದನ್ನು ಬಿಟ್ಟರೆ ಲೋಕದ ಜನ ಕೃಷ್ಣನೇ ಮಾಡೋದಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ನನ್ನನ್ನೇ ಬಿಡುವ ವಿಷಯದಲ್ಲಿ ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡು ಬಿಡ್ತಾರೆ ಜನ. ಯಾವಾಗಲೂ ಅಷ್ಟೇ, ನಾವು ಒಳ್ಳೆಯ ವ್ಯಕ್ತಿಯನ್ನು ಆದರ್ಶವಾಗಿ ಇಟ್ಕೊಳ್ಳೋದಿಲ್ಲ, ಕೆಟ್ಟ ವ್ಯಕ್ತಿಯನ್ನು ಇಟ್ಕೊಳ್ತೇವೆ. ಒಳ್ಳೆಯ ವ್ಯಕ್ತಿಯಲ್ಲಿ ಅಕಸ್ಮಾತ್ ದುರ್ಗುಣ ಇದ್ದರೆ ಅದೇ ನಮಗೆ ಆದರ್ಶ ಆಗಿಬಿಡುತ್ತದೆ ಎಷ್ಟೋ ಸಲ ಹೀಗೆ ಅಂತ. ಹಾಗಾಗಿ ಕೃಷ್ಣನೇ ಕರ್ಮ ಮಾಡೋದಿಲ್ಲ, ನಾನು ಯಾಕ್ರಿ ಮಾಡಬೇಕು ಅಂತ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ತೋ. ಹಾಗೆಯೇ ಅಂದೇ ಮಾತದು, ನನಗೆ ಕರ್ಮ ಇಲ್ಲ. ಕ್ಲೇಶ ಕರ್ಮ ವಿಪಾಕ, ಇನ್ನು ಆ ಕರ್ಮದ ಪಾಕ ಅಂದರೆ ಕರ್ಮದಿಂದ ಬರುವಂಥ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಜನ್ಮಾದಿ ಕರ್ಮ ಬಂಧನಗಳು ಮತ್ತು ವಾಸನಾರೂಪ ಸಂಸ್ಕಾರಗಳು ಈ ಯಾವವೂ ಇಲ್ಲದೆ ಇರುವಂತಹ ಪುರುಷನೇ ಈಶ್ವರ. ಇವನು ಈಶ್ವರ, ನಾವು ಈಶ್ವರರಲ್ಲ. ಯಾಕೆಂದರೆ ನಮಗೆ ಇದೆಲ್ಲವೂ ಸಹ ಉಂಟು ಅಂತ. ಹೀಗೆ ಇಂತಹ ಈಶ್ವರನಿಗಿಂತ ದೇವಿ ಅಭಿನ್ನಳಾದ್ದರಿಂದ ಅವಳು ನೈಷ್ಕರ್ಮ್ಯಳು. ಪರಮಾತ್ಮನಿಗೆ ಕರ್ಮ ಇಲ್ಲದೇ ಇರೋದ್ರಿಂದ ಅವನು ನೈಷ್ಕರ್ಮ್ಯ ಸ್ಥಿತಿಯಲ್ಲಿ ಇರುವವನು. ಅವನಿಗಿಂತ ಅಭಿನ್ನಳಾದ್ದರಿಂದ ದೇವಿ ಸಹ ನೈಷ್ಕರ್ಮ್ಯ ಅಂತ. ಮಧ್ಯೆಯಲ್ಲಿ ನಾನು ಒಂದು ಬೇರೆ ವಿಷಯವನ್ನು ಹೇಳಬೇಕು. ಈಗ ಈ ನಾಮದೊಂದಿಗೆ ಸರಿಯಾಗಿ 900 ನಾಮಗಳನ್ನು ನಾವು ನೋಡಿದಂತೆ ಆಯಿತು. ಎಲ್ಲವುದೂ ಸರಿ ಇದ್ದಿದ್ದರೆ ಪ್ರಾಯಶಃ ಸುಮಾರು 1.5 ವರ್ಷದ ಹಿಂದೆಯೇ ನಾವು ಈ ನಾಮಗಳನ್ನು ನೋಡಿ ಮುಗಿಸ್ತಿದ್ವಿ ಅಂತ ಕಾಣುತ್ತೆ. ಆದರೆ ರಾಷ್ಟ್ರಕ್ಕೆ ಬಂದಂತಹ ಪಿಡುಗಿನಿಂದಾಗಿ ನಾವು ಅದರ ಭಾಗವಾದ್ದರಿಂದ ಸ್ವಲ್ಪ ವಿಳಂಬವಾಗಿದೆ. ಆದರೂ ಸಹ 900ನೇ ನಾಮವನ್ನು ನಾವು ಮುಗಿಸಿದ್ದೇವೆ ನೈಷ್ಕರ್ಮ್ಯ ಎನ್ನುವ ನಾಮದೊಂದಿಗೆ. ಮತ್ತು ಮುಂದಿನ ನಾಮ 901. ಇನ್ನು 100 ನಾಮಗಳು ನಿವ್ವಳವಾಗಿ ಉಳಿದಿವೆ ನಮ್ಮ ಎದುರಿನಲ್ಲಿ. ಆಮೇಲೆ ಮತ್ತೆ ಎಷ್ಟು ನಾಮಗಳು ಉಳಿತವೆ ನೋಡೋಣ. ನಾದರೂಪಿಣಿ, ಜಗನ್ಮಾತೆ ಅವಳು ನಾದರೂಪಿಣಿ ಅಂತ. ದಯವಿಟ್ಟು ನಾದ ಅಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಸಂಗೀತದ ನಾದ ಅಂತ ಅಂದ್ಕೊಳ್ಬೇಡಿ. ಅದಲ್ಲ ಅಂತಲ್ಲ, ಅದಕ್ಕಿಂತ ಉತ್ಕೃಷ್ಟವಾದಂಥ ವಿಚಾರವನ್ನು ಲಲಿತಾ ಸಹಸ್ರನಾಮ ಹೇಳುತ್ತೆ. ಹಾಗಾಗಿ ಅವಳು ನಾದರೂಪಿಣಿ. ನಾದರೂಪಿಣಿ ಹಾಗಿದ್ರೆ ನಾದ ಅಂದರೆ ಏನು? ನಾವು ನಾದ ಅಂದ ತಕ್ಷಣ ಸಾಮಾನ್ಯವಾಗಿ ಸಂಗೀತದ ನಾದ, ಆಲಾಪ ಮಾಡೋದು ಹೀಗೆಲ್ಲ ಹೇಳ್ತೇವೆ. ಅದೆಲ್ಲ ಹೌದಾಗಿರ್ಬೋದು, ಅದ್ರ ಬಗ್ಗೆ ಏನೂ ಆಕ್ಷೇಪ ಇಲ್ಲ.
ಆದರೆ ಇಲ್ಲಿ ಹೇಳೋದೇನು ಕೇಳಿದೆ, ನಾದ ಪ್ರಣವ ಶಿರಸ್ಥಿತ ತದ್ರೂಪ. ಪ್ರಣವ ಅಂದರೆ ಓಂಕಾರ. ಆ ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಈ 3 ವರ್ಣಗಳಿವೆ. ಅದರ ಶಿರಸ್ಸು ಅಂದರೆ ಕೊನೆ ಅಂದರೆ ಓಂ ಅಂತೇವಲ್ಲ, ಅದು ನಾದ. ಅದೇ ಜಗನ್ಮಾತೆಯ ಸ್ವರೂಪ. ಅದನ್ನು ಹೇಳುತ್ತೆ ನೋಡಿ, ನಾದ ಪ್ರಣವ ಶಿರಸ್ಥಿತ. ಪ್ರಣವದ ಶಿರಸ್ಸಿನಲ್ಲಿ ಇರುವುದು. ಶಿರಸ್ಸು ಅಂದರೆ ಕೊನೆ, ತುದಿ, ಎತ್ತರ ಅಂತ ಅರ್ಥ. ತದ್ರೂಪ ಅಂದರೆ ಪ್ರಣವದ ಉಚ್ಚಾರಣೆಯ ತುದಿಯಲ್ಲಿರುವಂತಹ ನಾದ ಏನುಂಟಲ್ಲ, ಅದು ಆಕೆಯ ರೂಪ. ಈ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ನಾದರೂಪಿಣಿ ಅಂತಾಗಿದೆ. ಕಾಳಿದಾಸ ಹೇಳಿದ್ದಾನೆ ಅಂತ ಒಂದು ಮಾತುಂಟು. ಆದರೆ ಕಾಳಿದಾಸ ಅಂತ ಹೌದೋ ಅಲ್ಲೋ ಅಂತ ನನಗೆ ವೈಯಕ್ತಿಕವಾಗಿ ಸಂಶಯ ಉಂಟು. ಹಾಗಾಗಿ ಒಟ್ಟಾರೆ ಯಾರೋ ಮಹಾತ್ಮರು ಹೇಳಿದಂಥ ಒಂದು ಮಾತು, ಜಗನ್ಮಾತೆ ಆ ನಾದರೂಪಿಣಿ ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಅವರು. ಹೇಗುಂಟು ಕೇಳಿದರೆ, ಆನಂದ ಲಕ್ಷಣ ಮನಾಹತ ನಾಮ್ನಿ ದೇಶೇ ನಾದಾತ್ಮನ ಪರಿಣತಂ ತವ ರೂಪಮೀಶೇ ಪ್ರತ್ಯಂಗುಖೇನ ಮನಸಾ ಪರಿಚಯಮಾನಂ ಶಂಸಂತಿ ನೇತ್ರ ಸಲಿಲೈಃ ಪುಲಕೈಶ್ಚ ಧನ್ಯಾಃ ಶಂಸಂತಿ ನೇತ್ರ ಸಲಿಲೈಃ ಪುಲಕೈಶ್ಚ ಧನ್ಯಾಃ. ಜಗನ್ಮಾತೆಗೆ ಹಲವು ರೂಪಗಳು. ವಿಗ್ರಹ ಅವಳ ಒಂದು ರೀತಿಯ ಶರೀರ, ಮಂತ್ರವೂ ಅವಳ ಇನ್ನೊಂದು ರೀತಿಯ ಶರೀರ, ಯಂತ್ರವೂ ಅವಳ ಶರೀರ, ನಾದವೂ ಅವಳ ಶರೀರ. ಲಲಿತಾ ಸಹಸ್ರನಾಮದ ವ್ಯಾಖ್ಯಾನಗಳನ್ನು ನೋಡಿದ ಮೇಲೆ ನಮಗೆ ಇದ್ರ ಬಗ್ಗೆ ಸಂಶಯ ಇರೋದಿಲ್ಲ. ಹಾಗಿಲ್ಲದೆ ಇದ್ದರೆ ಮಂತ್ರ ಹೇಗೆ ಅವಳ ಶರೀರ, ಯಂತ್ರ ಹೇಗೆ ಅವಳ ಶರೀರ, ಎಲ್ಲದಕ್ಕೂ ಶರೀರ ಅಂದ ತಕ್ಷಣ ನಮಗೊಂದು ವಿಗ್ರಹ ಇರಬೇಕು ಅನ್ನುವಂಥ ಭಾವನೆ ಬಂದುಬಿಡುತ್ತದೆ. ಅದಿಷ್ಟೇ ಅಲ್ಲ, ಅವಳ ವಿಗ್ರಹ ಅಂದರೆ ಶರೀರಗಳು, ವಿಗ್ರಹ ಅಂದರೆ ಶರೀರ ಅಂತ, ಶರೀರಗಳು ಬೇರೆ 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 ರೂಪದಲ್ಲಿ ಇವೆ. ಅದರೊಳಗೆ ನಾದವೂ ಸಹ ಅವಳ ಒಂದು ಶರೀರ. ಹೇಗೆ ಅಂದರೆ, ಹೇ ಈಶ್ವರಿ, ನಿನ್ನ ಆನಂದಮಯ ರೂಪ ಅನಾಹತ ಚಕ್ರದಲ್ಲಿ ಅಭಿವ್ಯಕ್ತವಾಗ್ತದೆ. ಹಿಂದೆ ಹೇಳಿದ್ದೇನೆ, ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಮಾನುಷ ನಯನಕ್ಕೆ ಗೋಚರಿಸದೇ ಇರುವ, ಯೋಗಿಗಳ ಜ್ಞಾನದೃಷ್ಟಿಗೆ ಮಾತ್ರ ಗೋಚರಿಸುವಂತಹ 6 ಚಕ್ರಗಳಿವೆ. ಇವುಗಳನ್ನೇ ಷಟ್ಚಕ್ರ ಅಂತ ಕರೀತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ. ಹೃದಯದಲ್ಲಿರುವಂಥ ಚಕ್ರ 12 ದಳಗಳಿದ್ದು ಅದರ ಹೆಸರು ಅನಾಹತ ಚಕ್ರ ಅಂತ. ಈ ಆನಂದಮಯವಾದಂಥ ನಿನ್ನ ರೂಪ ಅನಾಹತ ಚಕ್ರದಲ್ಲಿ ನಾದರೂಪದಿಂದ ಅಭಿವ್ಯಕ್ತವಾಗ್ತದೆ. ಹಾಗಿದ್ರೆ ಇಲ್ಲೇ ನಿನ್ನ ಮೂಲವ ಅಂದರೆ ಅಲ್ಲ. ನಿನ್ನ ಮೂಲ ಎಲ್ಲಿ ಕೇಳಿದರೆ ಇನ್ನೂ ಕೆಳಕ್ಕೆ, ಅಲ್ಲೇ ಪರಾ ಪಶ್ಯಂತಿ ಮಧ್ಯಮ ಅಂತೆಲ್ಲ. ಇಲ್ಲಿಗೆ ಬಂದಾಗ ಮಧ್ಯಮ ಅಷ್ಟೇ. ಅಲ್ಲಿವರೆಗೆ ನಮಗೆ ಗೊತ್ತೇ ಆಗುವುದಿಲ್ಲ ಆ ವಾಕ್ ಸ್ವರೂಪ. ಪಶ್ಯಂತಿ ಅನ್ನೋದನ್ನು ಯಾರೋ ಯೋಗಿಗಳು ಪಶ್ಯಂತಿ, ಅದಕ್ಕೂ ಹಿಂದಿನ ಸ್ಥಿತಿ ಅದು, ನಾವಲ್ಲ. ನಮಗೆ ಅಷ್ಟೋ ಇಷ್ಟೋ ಅದು ಅಭಿವ್ಯಕ್ತ ಆಗುವುದು ಮುಂದೆ ಬಂದಾಗ, ಮಧ್ಯಮ ಅಂತಾದಾಗ. ಇದನ್ನೇ ಮಧ್ಯಮ ಅಂತ ಕರೆಯೋದು ಇಲ್ಲಿ ಬರುವಂತಹ ಶಬ್ದಕ್ಕೆ. ಹಾಗಿದ್ರೆ ಇದು ಗೋಚರಿಸುವುದಿಲ್ಲವೋ ಅಂತ ಕೇಳಿದರೆ, ಭಾಳ ಸೂಕ್ಷ್ಮವಾಗಿ ನಾವು ನಮ್ಮ ಇಂದ್ರಿಯಗಳನ್ನೆಲ್ಲ ಒಳಮುಖ ಮಾಡಿದಾಗ ಗೋಚರಿಸ್ತದೆ. ಒಂದು ನಾದ. ಆ ನಾದ ಇಲ್ಲಿ ಅಭಿವ್ಯಕ್ತವಾಗ್ತದೆ ಅನಾಹತ ಚಕ್ರದಲ್ಲಿ. ಅದು ಅಂತರ್ಮುಖವಾದಂಥ ಮನಸ್ಸಿನಿಂದ ಮಾತ್ರ ಅನುಭವಿಸಲ್ಪಡುತ್ತದೆ. ನಾವು ಅನುಭವಿಸಬಹುದು,
ದಯವಿಟ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ. ಮನೆಗೆ ಹೋದ ಮೇಲೆ ನಿಮ್ಮ ಕಿವಿಯನ್ನು ನೀವೇ ಕಟ್ಟಿಕೊಂಡು ಕಣ್ಣನ್ನು ಮುಚ್ಚಿ ಸ್ವಲ್ಪ ಏಕಾಗ್ರತೆಯಿಂದ ಒಳಮುಖವಾಗಿ ಗಮನಿಸಿ. ಆ ಒಳಗಿನ ಉಸಿರಾಟದ ಶಬ್ದ ನಿಮಗೆ ಕೇಳಿಸುತ್ತೆ. ಈಗ ಕೇಳಿಸೋದಿಲ್ಲ, ಯಾಕೆಂದರೆ ಕಿವಿ ಹೊರಗಿನದನ್ನು ಕೇಳ್ತಾ ಉಂಟು, ಕಣ್ಣು ಹೊರಗಿನದನ್ನು ನೋಡ್ತಾ ಉಂಟು. ಅದಕ್ಕೋಸ್ಕರ ಹೇಳೋದು ಇಂದ್ರಿಯಗಳನ್ನು ಒಳಮುಖ ಮಾಡಿ ನೋಡಬೇಕು, ಆವಾಗ ಕೇಳಿಸುತ್ತೆ. ಆವಾಗ ಅದನ್ನು ನೋಡಲಿಕ್ಕಾಗತ್ತೆ. ನೋಡೋದು ಅಂದರೆ ಅನುಭವಿಸೋದು ಅಂತ ಅರ್ಥ. ಇಟ್ಸ್ ಕಾಲ್ಡ್ ನಾನ್ ವೈಬ್ರೇಟರಿ ಸೌಂಡ್ ಅಂತ. ಹೀಗೆ ಅನುಭವಿಸಲ್ಪಡುತ್ತದೆ. ಯಾರೋ ಕೆಲವರು ಧನ್ಯರು ಅದನ್ನು ಅನುಭವಿಸಿ ಆನಂದ ಬಾಷ್ಪಗಳಿಂದ ಮತ್ತು ರೋಮಾಂಚನದಿಂದ ಅದನ್ನು ಹೊಗಳ್ತಾರೆ. ಹೀಗೆ ಏಕೆಂದರೆ ಅದಕ್ಕಿಂತ ಮೂಲದಲ್ಲಿ ಅದರ ಜನ್ಮಸ್ಥಾನ ಇರೋದು. ಆದ್ದರಿಂದ ನಿನ್ನ ಈ ನಾದರೂಪದ ಅನುಭವ ಆಗುವುದು ಎಲ್ಲಿ ಅಂದರೆ ಅನಾಹತ ಚಕ್ರದಲ್ಲಿ. ಆ ಚಕ್ರದಲ್ಲಿ ಅನುಭವಕ್ಕೆ ಬರುವವಳಾದ್ದರಿಂದ ನಿನ್ನ ಹೆಸರು ನಾದರೂಪಿಣಿ ಅಂತ. ಇದು ಒಂದು ಅರ್ಥ. ಮತ್ತೆ ಎರಡನೇ ಅರ್ಥ, ನಾದೇ ರೂಪಂ ಅಸ್ಯಾಹವಾ ಅಂತ ಇನ್ನೊಂದು ವಿವರಣೆ. ನಾದದಲ್ಲಿಯೇ ನಿನ್ನ ರೂಪ ಉಂಟು ಅಂತ. ಇದನ್ನಿಟ್ಕೊಂಡೇ ಬಹಳಷ್ಟು ಜನ ಸಂಗೀತಗಾರರು ಹೇಳೋದು, ಸಂಗೀತವೂ ಸಹ ಜಗನ್ಮಾತೆಯ ಸ್ವರೂಪ. ನಾದದಲ್ಲಿಯೇ ಅವಳ ರೂಪ ಉಂಟು. ಅದರ ಒಂದು ನೆನಪಿಟ್ಕೊಳ್ಬೇಕು, ಹಿಂದೆ ಏನು ಹೇಳಬೇಕು, ಪ್ರಣವದ ಶಿರಸ್ಸಾಗಿರಬೇಕು. ಹಾಗಿಲ್ಲದೇ ಇದ್ದರೆ ಅದು ಆಗೋದಿಲ್ಲ ಅಷ್ಟೇ. ಹಾಗಾಗಿ ನಿನ್ನ ಈ ನಾದದಲ್ಲಿಯೇ ರೂಪ ಇರೋದಾದ್ದರಿಂದ, ಅದೇ ನಿನ್ನ ರೂಪ ಆದ್ದರಿಂದ ನೀನು ನಾದರೂಪಿಣಿ ಎನ್ನುವಂಥದ್ದು ಎರಡನೆಯ ವಿವರಣೆ. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಾದ ಏನು ಮಾಡುತ್ತೆ ಕೇಳಿದರೆ, ಮನೋಲಯಕ್ಕೆ ಕಾರಣವಾಗಿ, ಅಂದರೆ ಮನಸ್ಸನ್ನು ಪೂರ್ತಿ ಒಳಬಗೆಯಾಗಿ ತಗೊಂಡು ಹೋಗಬೇಕು. ಯಾರನ್ನು? ಹೇಳುವವನನ್ನು ಮತ್ತು ಕೇಳುವವನನ್ನು. ಹೇಳುವವನೂ ಸಹ ಹೊರಬಗೆಯ ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ ಹೊರಮುಖವಾಗಿ ಹೇಳಿದರೆ ಅವನ ನಾದ ಅವನಿಗೇನೂ ಮಾಡೋದಿಲ್ಲ. ಕೇಳುಗರೂ ಸಹ ಹಾಗೆ ಕೇಳಿದರೆ ಏನೂ ಪ್ರಯೋಜನ ಇಲ್ಲ. ಹಾಗೆ ಒಂದು ಪ್ರಯೋಜನ ಉಂಟು, ಏನು ಕೇಳಿದ್ರೆ ಎಂಟರ್ಟೈನ್ಮೆಂಟ್, ಮನರಂಜನೆ ಅಷ್ಟೇ. ನಾನು ಯಾರನ್ನೂ ದೂಷಿಸುವುದು ಉದ್ದೇಶ ಅಲ್ಲ. ಈಗ 3-4 ವರ್ಷಗಳ ಹಿಂದೆ ರಾಮನವಮಿಯ ನಿಮಿತ್ತವಾಗಿ ನಡೆದಂಥ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಬ್ಬ ಹಿಂದೂಸ್ಥಾನಿ ಗಾಯಕರು ಸದಾಶಿವ ಬ್ರಹ್ಮೇಂದ್ರರ ಪಿಬರೇ ರಾಮರಸಂ ಎನ್ನುವಂತಹ ಈ ಭಜನೆಯನ್ನು ಹಾಡ್ತಿದ್ದರು. ಅದರ ಅರ್ಥ ತಿಳಿದ ಸಂಗೀತಗಾರರಾದರೆ ಕಣ್ಣೀರನ್ನು ಸುರಿಸದೇ ಹಾಡಲಿಕ್ಕೆ ಆಗೋದಿಲ್ಲ. ಆ ಎತ್ತರದಲ್ಲೇ ನಿಂತು ಹಾಡಿದ್ದಾರೆ ಅವರು. ರಾಮರಸ ಅಂದರೆ ಏನು? ಅದು ಬ್ರಹ್ಮರಸ ಅದು ಅಂತ. ನಾವು ಪೂರ್ತಿ ಆಸ್ವಾದನೆ ಮಾಡಲಿಕ್ಕೆ ಆಗದೇ ಇದ್ದರೆ ಕೊನೆಯ ಪಕ್ಷ ಅದರ ಹತ್ತಿರದಲ್ಲಾದರೂ ಹೋಗಬೇಕಲ್ವ. ಸಂಗೀತಗಾರ ಆ ಎತ್ತರಕ್ಕೆ ಪೂರ್ತಿ ಹೋಗಲಿಕ್ಕಾಗದೇ ಇದ್ದರೆ ಕೊನೆಯ ಪಕ್ಷ ತನ್ಮಯತೆಯಿಂದ ಹಾಡಿದಾಗ ಅದನ್ನು ಆಸ್ವಾದನೆ ಮಾಡ್ತಾರಂಥ ಇಡೀ ಸಭಿಕರು ಅಷ್ಟೋ ಇಷ್ಟೋ ನಿಜವಾಗಿಯೂ ಸಹ ಅಂತರ್ಮುಖರಾಗ್ತಾರೆ. ಅವರ ಹೃದಯ ಒದ್ದೆ ಆಗ್ತದೆ. ಒದ್ದೆ ಆದದ್ದು ಕಣ್ಣೀರಿನ ಮೂಲಕ ಹರಿದು ಬರ್ತದೆ ಅಂತ. ಯಾಕೆ ಹೇಳ್ತೇನೆ ಕೇಳಿದರೆ, ಆ ನಾದದ ನಿಜವಾದ ಅರ್ಥ ಅದು ಮನಸ್ಸನ್ನು ಲಯ ಮಾಡೋದು. ಅಂದರೆ ತನ್ನ ಮೂಲಕ್ಕೆ ಕರ್ಕೊಂಡು ಹೋಗಬೇಕು. ಮನಸ್ಸನ್ನು ಒಳಗಿನಿಂದ ಯಾವುದು ಪ್ರೇರೇಪಿಸುತ್ತದೆಯೋ ಅಲ್ಲಿ ಹೋಗಿ ನಿಲ್ಲಬೇಕು ಮನಸ್ಸು. ಹಾಗೆ ಮಾಡಿದಾಗ ಮಾತ್ರ ಹಾಡುವಾತನ ಮತ್ತು ಕೇಳುವಾತನ ಈ ಎರಡೂ ಕ್ರಿಯೆ ಸಾರ್ಥಕ ಆಗುತ್ತೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅನಾಹತ ಚಕ್ರದೇಶದಲ್ಲಿ ಅಭಿವ್ಯಕ್ತವಾಗುವಂಥ ಈ ಪ್ರಣವನಾದವೇ ನಿಜವಾದ ಅರ್ಥದಲ್ಲಿ ನಾದ, ಬೇರೆದಲ್ಲ. ನಾದ
ನಾದದ ಆಭಾಸಗಳು ಕೆಲವು ಸಲ ಹೀಗೆ ಅಂತ. ದೇವಿ ಆ ರೂಪದಲ್ಲಿ ಅಂದರೆ ಈ ಅನಾಹತ ಚಕ್ರದಲ್ಲಿ ಪ್ರಣವನಾದ ರೂಪದಿಂದ ಇರುವವಳಾದ್ದರಿಂದ ಅವಳು ನಾದರೂಪಿಣಿ ಅಂತ. ಇದಿಷ್ಟು ಲಲಿತಾ ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅತ್ಯಂತ ಪ್ರಸಿದ್ಧ ವ್ಯಾಖ್ಯಾನಕಾರರು ಬರೆದಂತಹ ವಿಚಾರವನ್ನು ನಿಮ್ಮ ಮುಂದೆ ಇರಿಸಿದ್ದಾಯಿತು. ಇದಕ್ಕೆ ಹೊರತಾಗಿ ನಮ್ಮ ದೇಶದಲ್ಲಿ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಇದ್ದರು. ಅವರ ಹೆಸರು ಕವಿರಾಜ ಗೋಪಿನಾಥ ವೈದ್ಯರು ಅಂತ, ಮಹಾಮಹೋಪಾಧ್ಯಾಯ ಅಂತ ಅವರು ಆ ಬಿರುದನ್ನು ಪಡೆದವರು. ಅವರು ನಾದದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಈ ನಾದ ಎನ್ನುವಂಥದ್ದು ಮನಸ್ಸಿನ ಸ್ಥಿರತೆಗೆ ಮತ್ತು ವಿಕಾಸಕ್ಕೆ ಅದು ಅತ್ಯಂತ ಉಪಯುಕ್ತವಾಗ್ತದೆ ಅಂತ. ಸತ್ಯವಾದ ಮಾತು. ಪ್ರಣವನಾದವನ್ನು ನಿಮಗೆ ನೀವೇ ಒಂದಿಷ್ಟು ಸೆಕೆಂಡುಗಳ ಕಾಲ ಹೇಳಿಕೊಂಡಾಗ ನಿಮ್ಮ ಮನಸ್ಸು ಏಕಾಗ್ರತೆಗೆ ಬರ್ತದೆ, ಅದು ಅಲ್ಲೇ ಇರ್ತದೆ. ನೀವು ಹೋಗಬೇಡ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದಲ್ಲೇ ಇರ್ತದೆ, ಅದು ಅಷ್ಟೇ. ಹಾಗಾಗಿ ಯೋಗ, ಮಂತ್ರ, ತಂತ್ರ ಈ ಎಲ್ಲವುಗಳಲ್ಲೂ ಸಹ ನಾದಕ್ಕೆ ಅತ್ಯಂತದ ಮಹತ್ವದ ಸ್ಥಾನ ಇದೆ. ಪ್ರಾಣಿ ಮಾತ್ರ ಹೃದಯದಲ್ಲಿ ಈ ಧ್ವನಿ ಸಹಜವಾಗಿ ಆವಿರ್ಭವಿಸ್ತದೆ, ಆದರೆ ಯಾರೂ ಅದನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲೂ ಸಹ ಅದಾಗತ್ತೆ. ಯಾರೋ ಕೆಲವರು ಮಾತ್ರ ಅದನ್ನು ತಿಳಿದಿದ್ದಾರೆ. ಹಾಗೆ ತಿಳಿದವರು ಯೋಗಿಗಳು, ಅವರೇ ಜ್ಞಾನಿಗಳು. ಪ್ರಾಣಮೂಲದಲ್ಲಿರುವ ಚಿದಾಕಾಶದಲ್ಲಿ, ನಾನು ಆಗ ಹೇಳಿದೆ ಅದು ಹುಟ್ಟುವ ಜಾಗ ಇಲ್ಲಿ ಅಂದರೆ ಪ್ರಾಣಮೂಲ. ಆ ಪ್ರಾಣ ಮತ್ತೆ ಪುನಃ ನಾಭಿ ಅಲ್ಲೂ ಹೋಗಬೇಕು, ಅಲ್ಲಿಂದ ಬರ್ತದೆ ಮೇಲಕ್ಕೆ. ಅದು ತಿಳಿದಿದ್ದಾರೆ. ಆ ಚಿದಾಕಾಶದಲ್ಲಿ ಉದ್ಭವಿಸುವಂತಹ ಪ್ರಥಮ ಸ್ಪಂದನ ಕಂಪನ ಉಂಟಲ್ಲ, ಅದೇ ನಾದದ ಮೂಲ ರೂಪ. ಆ ಸ್ಪಂದನವೇ ಅದು ದೇವಿ ಅಂತ ಯೋಗ ದೃಷ್ಟಿಯಿಂದ ತಿಳಿದು ಅವರು ಹೇಳಿದ್ದಾರೆ. ಇಂತಹ ನಾದದಿಂದಲೇ ಸಮಸ್ತ ವರ್ಣಗಳು ಸಹ ಹುಟ್ಟುತ್ತವೆ. ಹಾಗಾಗಿ ವರ್ಣಗಳ ಮೂಲ ಅದು ನಾದ. ಇದರಲ್ಲಿಯೇ ಲಯ ಆಗ್ತವೆ ಎಲ್ಲ ವರ್ಣಗಳು ಸಹ. ಆದ್ದರಿಂದ ವರ್ಣೋತ್ಪತ್ತಿಗೆ ನಾದವೇ ಮೂಲ. ವರ್ಣಗಳು ನಾದದಲ್ಲಿಯೇ ಅವು ಸಂಪನ್ನವಾಗಿ ಬಿಡ್ತವೆ. ಇಷ್ಟನ್ನು ಹೇಳ್ತಾ ಮತ್ತೆ ಮುಂದುವರೆದು ಅವರು ಹೇಳ್ತಾರೆ, ಬಿಂದು ಸಹಿತವಾದಂತಹ ಹಕಾರ. ಹಿಂಗೆ ಹೇಳಿದರೆ ಗೊತ್ತಾಗೋದಿಲ್ಲ. ಬಿಂದು ಅಂದರೆ ಅನುಸ್ವಾರ, ಹಕಾರ ಅಂತ. ಅದರ ಹಿಂದೆ ಒಂದು ಅಕಾರ ಸೇರಿಸ್ಬೇಕು. ಹಾಗೇನಾಯಿತು, ಅಹಂ ಅಂತ ಆಯಿತು ಅಲ್ವಾ? ಹಾಗೆ ಇರಿ. ಮತ್ತು ಈ ಬಿಂದು ಸಹಿತವಾದಂಥ ಹಕಾರ ಅದು ಪುರುಷ ಅಂದರೆ ಪರಮೇಶ್ವರ ಅಂತ ಅರ್ಥ. ವಿಸರ್ಗ ಸಹಿತವಾದ ಸಕಾರ ಅಂದರೆ ಸಹ ಅಂತ. ಸಂಧಿಯಾದಾಗ ಅದು ಸೋ ಅಂತ ಆಗ್ತದೆ. ಅದೇ ಜಗನ್ಮಾತೆಯ ರೂಪ. ಈಗ ಸಹ ಇದ್ದಿದ್ದು ಸೋ ಆಗತ್ತೆ. ಮುಂದ್ಗಡೆಗೆ ಹಂ ಸೇರಿಸಿದಾಗ, ಪೂರ್ವೋಪ ಸಂಧಿ ಮಾಡಿದಾಗ ಅಕಾರ ಅನ್ನೋದು ಒಳಗಡೆ ಲೀನ ಆಗಿಬಿಡುತ್ತೆ. ಏನು ಮಾಡುತ್ತೆ, ಸೋ ಹಂ ಅಂತ ಆಗತ್ತೆ ಅಲ್ವಾ? ಈ ಸೋಹಂ ಎನ್ನುವಂಥದ್ದು ಅದು ಹಂಸ ಮಂತ್ರ. ಹಂಸ ಅಂತ ಹೇಳಿದರೆ ಒಂದೇ, ಸೋಹಂ ಅಂದರೆ ಒಂದೇ. ಸೋಹಂ ಹಂಸಃ ಅಂತ ಅರ್ಥ. ಇದನ್ನು ಸ್ಪಂದನ ಅಸ್ಪಂದನ ರೂಪವಾದಂತಹ ತತ್ವದ ಸಂಧಿಸ್ಥಾನ ಅಂತ ಕರೀತಾರೆ. ಯಾಕೆಂದರೆ ಇಲ್ಲಿ ಸ್ಪಂದನವೂ ಉಂಟು, ಸ್ಪಂದನ ರಾಹಿತ್ಯವೂ ಉಂಟು. ಪ್ರಾರಂಭಕ್ಕೆ ಸ್ಪಂದನ, ಕೊನೆಯಲ್ಲಿ ಸ್ಪಂದನ ರಾಹಿತ್ಯ. ಹೀಗಂತೆ ಶರೀರದಲ್ಲಾಗ್ತಾ ಇರುವಂಥ ಈ ಶ್ವಾಸ ಪ್ರಶ್ವಾಸ ಕ್ರಿಯೆ ಎಲ್ಲವುದೂ ಸಹ ಈ ಹಂಸರೂಪಿಯಾದ ಪ್ರಾಣದ ವ್ಯಾಪಾರವೇ ಆಗಿದೆ. ಯಾಕೆ ಅಂತ ಕೇಳಿದರೆ, ನಾವು ಪ್ರತಿಯೊಂದು ಉಚ್ಚಾರಣೆಯಲ್ಲೂ ಸಹ ಈ ಮಂತ್ರವನ್ನು ನಾವು ಗೊತ್ತಿಲ್ಲದೇ ಜಪಿಸ್ತಾ ಇರ್ತೇವೆ. ಆದ್ದರಿಂದಲೇ ಇದರ ಹೆಸರು ಅಜಪಾಜಪ. ಜಪಿಸದೇ ಇದ್ದರೂ ಯಾವುದು ಜಪ ಆಗತ್ತೋ ಅದು ಅಜಪಾಜಪ ಅಂತ. ಹೀಗೆ ಹಂಕಾರ ಪ್ರಾಣದ ಬಹಿರ್ಮುಖ ಗತಿಯನ್ನು ಸೂಚಿಸಿದರೆ, ಮತ್ತು ಸಕಾರ ಅಂತರ್ಮುಖ ಗತಿಯನ್ನು ಸೂಚಿಸ್ತದೆ. ಹೇಗೆ ಅಂದರೆ, ಒಳಕ್ಕೆ ನಾವು ತೆಗೆದುಕೊಳ್ಳುವಾಗ
ಸೋಹಂ ಅಂತ. ನಾನು ಅದನ್ನು ಪೂರ್ತಿಯಾಗಿ ಇಲ್ಲಿ ಹೇಳುವಂತೆ ಇಲ್ಲ, ಹಾಗಾಗಿ ನೀವು ಅದನ್ನು ಬಲ್ಲವರ ಮೂಲಕ ಸರಿಯಾಗಿ ತಿಳ್ಕೊಂಡು ಒಳಗೆ ಶ್ವಾಸವನ್ನು ಎಳೆದುಕೊಳ್ಳುವಾಗ ಸೋ ಅಂತ ಹೇಳೋದು, ಬಿಡುವಾಗ ಹಂ. ನೀವು ಹೇಳದೇ ಇದ್ದರೂ ಆಗತ್ತೆ, ಅದು ಅಷ್ಟೇ. ಒಂದು ಪೂರ್ತಿ ಆದಾಗ ಸೋಹಂ ಆದಾಗ ಅದು ಒಂದು ಆವೃತ್ತಿ ಆಗುತ್ತೆ. ಅದನ್ನೇ ಹಿಂದೆ ಮುದ್ದಾಗಿ ಹೇಳಿದರೆ ಹಂಸಃ ಹಂಸಃ ಹಂಸ ಅಂತ. ಹಾಗೆ ಹಂಸ ಜಪ ಅಂದರೂ ಒಂದೇ, ಅಜಪ ಅಂದರೂ ಒಂದೇ. ಇಷ್ಟಾದ ಮೇಲೆ ಇಂಥ ಸಕಾರ ಅದರ ಅಂತರ್ಮುಖ ಗತಿಯನ್ನು ಸೂಚಿಸ್ತದೆ. ನಾದರೂಪಿಣಿಯಾದ ದೇವಿ ಅಖಂಡ ಚೈತನ್ಯ ಸ್ವರೂಪಿಣಿಯೇ. ಆದ್ದರಿಂದ ಆಕೆಯ ಈ ಅಂತರ್ಮುಖ ಬಹಿರ್ಮುಖ ಗತಿಗಳು ಇವುಗಳಿಂದ ನಮಗೆ ಸೂಚಿತವಾಗ್ತವೆ. ಹಾಗಾಗಿ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೇ ನನ್ನ ರೂಪ ಎನ್ನುವಂಥದ್ದು ಎಷ್ಟೋ ಕಾಲದ ಸಾಧನೆಯಿಂದ ಅದು ಅರಿವಿಗೆ ಬರುವಂಥದ್ದು. ಇದನ್ನು ಯಾರೋ ಧನ್ಯರು ಅನುಭವಿಸ್ತಾರೆ. ಧನ್ಯರು ಅನ್ನೋದಕ್ಕೆ ಅರ್ಥ ಯಾರಿಗೆ ಮತ್ತೆ ಇನ್ನೊಂದು ಜನ್ಮವೇ ಇಲ್ವೋ ಅಂಥ ಸ್ಥಿತಿಗೆ ಹೋದವರು ಧನ್ಯರು. ಲೌಕಿಕವಾದ ಅರ್ಥದ ಧನ್ಯರು ಅಂತಲ್ಲ. ಯಸ್ಯನೋ ಪಶ್ಚಿಮಂ ಜನ್ಮ, ಅಂಥವರು ಧನ್ಯರು. ಹಾಗಾಗಿ ಇಂಥ ಧನ್ಯರು ಮಾತ್ರ ಅದನ್ನು ಅನುಭವಿಸ್ತಾರೆ. ನಾನು ಮಧ್ಯದಲ್ಲಿ ಒಂದು ಹೇಳಿದೆ, ಈ ಜಪವೇ ನಿಜವಾದ ಅರ್ಥದಲ್ಲಿ ಜಪ. ಯಾಕೆ ಕೇಳಿದರೆ, ನಾವು ಅದನ್ನು ಉದ್ದೇಶಪೂರ್ವವಾಗಿ ಮಾಡುವುದಿಲ್ಲ. ಅದನ್ನು ಬಿಡೋಣ ಅಂದರೆ ಬಿಡಲಿಕ್ಕೆ ಆಗೋದಿಲ್ಲ. ಇನ್ನೆಲ್ಲ ಜಪವನ್ನು ಸಹ ಬಿಡೋದು ಸುಲಭ, ಆದರೆ ಜಪವನ್ನು ಬಿಡಿ ಅಂದರೆ ಬಿಟ್ಟರೆ ಹೋದ ಅಂತ ಅರ್ಥ ಅಷ್ಟೇ. ಹಾಗಿದ್ದರೆ ಒಂದು ದಿನಕ್ಕೆ ನಾವು ಇದನ್ನು ಎಷ್ಟು ಬಾರಿ ಜಪಿಸ್ತೇವೆ? ನಾನು ಹಿಂದೆ ಅದನ್ನೆಲ್ಲ ಹೇಳಿದ್ದೇನೆ. ಅದನ್ನು ಒಂದು ದಿನಕ್ಕೆ ಅಂತ ಹೇಳಬೇಕಿದ್ರೆ ಒಂದು ತಾಸಿಗೆ ಎಷ್ಟು ಬಾರಿ ಜಪಿಸ್ತೇವೆ? ಇನ್ನೂ ಹಿಂದಕ್ಕೆ ಬಂದರೆ ಒಂದು ನಿಮಿಷಕ್ಕೆ ನಾವು ಎಷ್ಟು ಬಾರಿ ಜಪಿಸ್ತೇವೆ? ಕೊನೆಗೆ ನಮ್ಮ ಇಡೀ ಬದುಕಿನಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ಜಪಿಸುವುದು ಯಾವ ಜಪ ಅಂತ ಕೇಳಿದರೆ ಇದೇ ಜಪವನ್ನು. ಒಬ್ಬ ಆರೋಗ್ಯವಂತನಾದಂಥ ಮನುಷ್ಯ ಸಾಮಾನ್ಯವಾಗಿ 4 ಸೆಕೆಂಡಿಗೆ ಒಂದು ಉಸಿರಾಟ ಮಾಡ್ತಾನೆ. 4 ಸೆಕೆಂಡಿಗೆ ನಾರ್ಮಲ್ ಆದಂಥ ಉಸಿರಾಟ ಅದು. ಈಗ ಎಲ್ಲೋ ರನ್ನಿಂಗ್ ಮಾಡ್ಕೊಂಡು ಬರ್ತಾನೆ, ಆವಾಗ 4 ಸೆಕೆಂಡ್ ಅಲ್ಲ, ಆವಾಗ 2 ಸೆಕೆಂಡಿಗೂ ಮಾಡ್ತಾನೆ, 1 ಸೆಕೆಂಡಿಗೂ ಮಾಡ್ತಾನೆ ಕೆಲಸ, ಬುಸು 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 ಅಂತ. ಇನ್ನು ಕೆಲಸ ಹಾಯಾಗಿ ಕೂತಿರ್ತಾನೆ ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡಿರ್ತಾನೆ, ಆವಾಗ ಅವನು ಇನ್ನೂ ಹೆಚ್ಚು ನಿಧಾನವಾಗಿ ಮಾಡ್ತಾನೆ. ಅಂತ ಈ ಇಬ್ಬರನ್ನೂ ಹೊರತುಪಡಿಸಿ ಹೇಳಬೇಕು ಅಂದರೆ, ಸಾಮಾನ್ಯ ಎವರೇಜ್ ಆಗಿ ಹೇಳಬೇಕು ಅಂದರೆ, ಒಬ್ಬ ಮನುಷ್ಯ 4 ಸೆಕೆಂಡಿಗೆ ಒಂದು ಉಸಿರಾಟ ಮಾಡ್ತಾನೆ. ನಾನು ನಿಮಗೆ ಮೂಲ ಕೊಡ್ತೇನೆ, ಲೆಕ್ಕ ನೀವು ಹಾಕ್ಕೊಳ್ಳಿ. 4 ಸೆಕೆಂಡಿಗೆ ಒಂದು ಉಸಿರಾಟ ಅಂದರೆ 4 × 40 ಆಯಿತು. ಅದಾದಮೇಲೆ ಮತ್ತೆ ನಾನು 20 ನಿಮಿಷ ಉಳಿತು. ಅಂದರೆ ಒಂದು ನಿಮಿಷಕ್ಕೆ ಸರಾಸರಿ 15 ಉಸಿರಾಟವನ್ನು ನಾವು ಮಾಡ್ತೇವೆ ಅಲ್ವಾ? ಒಂದು ನಿಮಿಷಕ್ಕೆ 15 ಉಸಿರಾಟ ಅಂದರೆ ಒಂದು ತಾಸಿಗೆ 60 ನಿಮಿಷ. ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ನಾನೇ ಹೇಳ್ತಾ ಹೋದರೆ ನೀವು ಲಲಿತಾ ಸಹಸ್ರನಾಮ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ದೀರೋ ಮತ್ತು ಗಣಿತ ಪಾಠ ಮಾಡಲಿಕ್ಕೆ ಬಂದಿದ್ದೀರೋ ಅಂತ ಯಾರೋ ಕೇಳಿಬಿಟ್ಟಾರೋ ಅಂತ. ಒಂದು ತಾಸಿಗೆ ಲೆಕ್ಕ ಸಿಗತ್ತೆ, ಒಂದು 600 ಚಿಲ್ಲರೆ ಆಗುತ್ತೆ ಅಲ್ವಾ? ಲೆಕ್ಕ ಹಾಕ್ಕೊಂಡೋಗಿ. ಹಾಗಿದ್ದರೆ ಒಂದು ತಾಸಿಗೆ ಅಂತ ಸಿಕ್ಕಿದ ಮೇಲೆ ಒಂದು ದಿನಕ್ಕೆ 24 ತಾಸು ಅಂದರೆ ಎಷ್ಟಾಯಿತು? 21,000 ಒಂದಿಷ್ಟು ಆಗತ್ತೆ. ಇದು ಒಂದು ದಿನದ್ದು ಜಪ. ಈಗ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ, ನಾವು ಯಾವತ್ತಾರು ಒಂದು ದಿವಸ ಇಷ್ಟೊಂದು ಜಪವನ್ನು ಬೇರೆ ಮಾಡ್ತೇವಾ? ಹಾಗಾಗಿ ನಮ್ಮೆಲ್ಲರ ನಿಜವಾದ ಸ್ವರೂಪ ಅಂದರೆ ಜಪವೇ ನಮ್ಮ ಸ್ವರೂಪ. ಅದು ದುರ್ದೈವ ಅಂದರೆ
ಅದರ ಜೊತೆಗೆ ನಮ್ಮ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಹಾಗಾಗಿ ಮಾಡಿದರೂ ಮಾಡಿದಂತಲ್ಲ. ಸೋಹಂ ಅಂತ ಹೇಳಿದರೂ ಒಂದೇ, ಶಿವೋಹಂ ಅಂತ ಹೇಳಿದರೂ ಒಂದೇ. ಆ ಸೋ ಅನ್ನೋ ಜಾಗದಲ್ಲಿ ಶಿವ ಅಂತ ಇಟ್ಟು ನೀವು ಹೇಳಿಬಿಟ್ರೆ ಶಿವೋಹಂ ಅಂತ ಹೇಳಿದಾಗ ಒಂದು ದಿನಕ್ಕೆ ನೀವು ಎಷ್ಟು ಜಪ ಮಾಡಿದ್ರಿ? ಶಿವೋಹಂ ಶಿವೋಹಂ ಅಂತ 21,600 ಬಾರಿ. ಇಷ್ಟು ಜಪ ಬೇರೆ ಯಾವುದಾದ್ರು ಮಾಡ್ತೇವೆ ನಾವು ಅಲ್ವಾ? ಅದಕ್ಕೋಸ್ಕರ ಹೇಳ್ತಾರೆ, ಯಾರೋ ಧನ್ಯರು ಮಾತ್ರ. ಅಂದರೆ ಪ್ರತಿಯೊಂದು ಉಸಿರಾಟದಲ್ಲೂ ಸಹ ಆ ನಾದದ ಜೊತೆಗೆ ನಮ್ಮ ಏನಿರಬೇಕು ಅಂದರೆ ಅಟ್ಯಾಚ್ಮೆಂಟ್, ಇನ್ವಾಲ್ವ್ಮೆಂಟ್ ಇರಬೇಕು. ಆಗ ಅದು ನಮ್ಮದು. ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡಿದ್ದು ನಮ್ಮದಲ್ಲ ಅಲ್ವಾ? ಅದಕ್ಕೋಸ್ಕರ ಇಂತಹ ನಾದರೂಪಿಣಿಯಾದಂಥ ಜಗನ್ಮಾತೆಯ ನಿರಂತರ ಆರಾಧನೆ, ಈ ಅಜಪಾಜಪ, ಈ ಹಂಸಮಂತ್ರ. ಆದ್ದರಿಂದ ಹೀಗೆ ನಾವು ನಮ್ಮ ಇನ್ವಾಲ್ವ್ಮೆಂಟನ್ನು ಇಟ್ಟು ಆ ಉಸಿರಾಟ ಮಾಡಿದಾಗ ಮಾತ್ರ ಅದು ಪರ್ಯಾಯವಾಗಿ ಜಗನ್ಮಾತೆಯ ಆರಾಧನೆಯಾಗ್ತದೆ. ಶಿವ ಬೇರೆ ಅಲ್ಲ, ಶಿವೇ ಬೇರೆ ಅಲ್ಲ ಅನ್ನಂಥ ಹಿನ್ನೆಲೆಯಲ್ಲಿ ಇಲ್ಲಿಗ ನಮಗೊಂದು ವಿಷಯ ಗೊತ್ತಾಗ್ತದೆ. ಲಲಿತಾ ಸಹಸ್ರನಾಮ ಅಂದರೆ ಬರೀ 20 ನಿಮಿಷಗಳ ಕಾಲ ಕಪ್ಪೆ ತರಹ ವಟ ಒದರಿ ಮುಗೀತು ಅಂತ ಹಿಂಗೆ ತಟ್ಟುಕೊಂಡು ಬರುವುದಲ್ಲ ಅಲ್ವಾ? ಒಂದೊಂದು ನಾಮವನ್ನು ಸಹ ನಾವು ಅನುಭವಿಸಿ ಮುಂದಕ್ಕೆ ಹೋಗಬೇಕು ಅಂದರೆ ನಮಗೆ ಎಷ್ಟು ಹೊತ್ತು ಹಿಡಿಬಹುದು? ಹಾಗಿಲ್ಲದೆ ಇದ್ದರೆ ನಾದರೂಪಿಣಿ ನಾದರೂಪಿಣಿ ಅಷ್ಟೇ ಆಗೋಯ್ತು. ಹೀಗೆ ಇರಬೇಕು ನಮ್ಮ ಪಾರಾಯಣ. ಅಥವಾ ಆ ನಾದರೂಪಿಣಿ ಎನ್ನುವ ನಾಮ ಬಂದಾಗ ಇಲ್ಲಿ ಹೇಳಿದ ಕೆಲವು ವಿಚಾರಗಳಾದರೂ ನಮ್ಮ ಮನಸ್ಸಿಗೆ ಬಂದು ಅದನ್ನು ಅನುಭವಿಸಿ ಮುಂದಕ್ಕೆ ಹೋಗೋಣ ಎನ್ನುವಂಥ ಭಾವನೆ ಬರಬೇಕು. ಹಾಗಾದರೆ ಪಾರಾಯಣ ಸಾರ್ಥಕ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮ ವಿಜ್ಞಾನ ಕಲನ. ವಿಜ್ಞಾನ ಕಲನ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವೇ ಸ್ವಾತ್ಮ ಸಾಕ್ಷಾತ್ಕಾರವಾಗಿರುವವಳು. ಬಹಳ ಜಟಿಲವಾದ ನಾಮ ಇದು. ಕೆಲವು ನಾಮಗಳು ಹಾಗೆ ಮೇಲ್ನೋಟಕ್ಕೆ ಏನು ತಮ್ಮ ಸ್ವರೂಪವನ್ನು ಅವು ಬಿಚ್ಚಿ ತೋರಿಸೋದೇ ಇಲ್ಲ. ಅವು ವಿಜ್ಞಾನ ಕಲನ ಅಂದರೆ ಏನು ಅರ್ಥ ಆಯಿತು ಕೇಳಿದರೆ ಏನೂ ಅರ್ಥ ಆಗಲಿಲ್ಲ. ಹಾಗಿದ್ರೆ ಅರ್ಥ ನೀವು ಹೇಳಿದ್ರಲ್ಲ ಅಂತ ಕೇಳಿದರೆ ಬ್ರಹ್ಮ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರ. ಹಾಗಂದ್ರೆ ಏನು ಅರ್ಥ ಆಯಿತು ಹೇಳಿದ್ರೆ ಮೊದಲು ಎಷ್ಟಿತ್ತು ಅಷ್ಟೇ ಅರ್ಥ ಆಯಿತು. ಶಬ್ದ ಒಂದು ಬೇರೆ ಹೇಳಿದೆ ಅನ್ನೋದು ಬಿಟ್ಟರೆ ಏನೂ ಬದಲಾವಣೆ ಆಗಲಿಲ್ಲ. ಹಾಗಿದ್ರೆ ಏನು ಇದಕ್ಕೆ ವಿವರಣೆ? ವಿಜ್ಞಾನಸ್ಯ ಬ್ರಹ್ಮ ಸಾಕ್ಷಾತ್ಕಾರಸ್ಯ ಸ್ವಾತ್ಮ ಸಾಕ್ಷಾತ್ಕಾರ ಅಂತ ವಿವರಣೆ. ಸ್ವಲ್ಪ ಬಿಡಿಸೋಣ ಇದನ್ನು. ಇಲ್ಲಿ ವಿಜ್ಞಾನ ಅಂದ ತಕ್ಷಣ ನಮ್ಮ ಪೂರ್ವ ಸಂಸ್ಕಾರ ನಮಗೆ ಒಂದು ಅರ್ಥವನ್ನು ತೋರಿಸ್ತದೆ, ಸೈನ್ಸ್ ಅಂತ ಅಲ್ವಾ? ವಿಜ್ಞಾನ ಅಂದರೆ ಸೈನ್ಸ್ ಅಂದರೆ ವಿಜ್ಞಾನ. 2 ಗಂಟೆ ಹಾಕಿದ್ದೀವಿ ನಾವು ಹೀಗೆ ಅಂತ. ಕನ್ನಡದಲ್ಲಿ ವಿಜ್ಞಾನ ಅಂತ ಹೇಳಿದರೆ ತಕ್ಷಣ ಸೈನ್ಸ್ ಗೊತ್ತಾಯಿತು ನಮಗೆ ಅಂತ. ಮರೆತು ಬಿಡಿ ಇದನ್ನು. ಈ ನಾಮವನ್ನು ಕೇಳೋಷ್ಟೊತ್ತು ಇಲ್ಲಿ ಸೈನ್ಸ್ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಏನು ಅಂತ ಕೇಳಿದರೆ ಬದಲಾಗಿ ವಿಜ್ಞಾನ ಅನ್ನೋದಕ್ಕೆ ಅರ್ಥ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಅರ್ಥ. ಕಲನ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಹೇಗೆ ಅಂತಂದರೆ ದೇವಿ ಬ್ರಹ್ಮಸ್ವರೂಪಿಣಿ. ಯಾರಾದರೂ ಕೇಳಿಯಾರೋ ಏನು ಅಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಈಗ ನಾವೆಲ್ಲ ಅಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಬಯಸುವವರು. ಹಾಗೆ ನಮಗೆ ಆತ್ಮ ಸಾಕ್ಷಾತ್ಕಾರ ಉಂಟು ಅಲ್ವಾ? ಹಾಗೆ ದೇವಿಗೂ ಹಾಗೆ ಉಂಟಾ? ನಮ್ಮ ಬಹಳಷ್ಟು ಪ್ರಶ್ನೆಗಳೆಲ್ಲ ಹೀಗೇನೆ. ನಮಗೆ ಅದು ಬೇಕೋ ಬೇಡೋ, ಆದರೂ ನಮಗಿಂತ ಹೆಚ್ಚಿಗೆ ನಾವು ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ತೇವೆ.
ನಮಗೆ ಹೇಗೆ ಆತ್ಮ ಸಾಕ್ಷಾತ್ಕಾರವೋ ಹಾಗೆ ದೇವಿಗೂ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಒಂದು ಉಂಟ. ಇದು ಹೇಗಿದೆ ಕೇಳಿದ ಈ ಪ್ರಶ್ನೆ. ಬಾಯಾರಿಕೆ ಆದವನು ನೀರು ಕುಡಿತಾನೆ, ಅಕಸ್ಮಾತ್ತಾಗಿ ನೀರಿಗೆ ಬಾಯಾರಿಕೆ ಆದರೆ ಏನು ಮಾಡಬೇಕು? ಹೀಗಾಗೋದು ಉಂಟಾ? ಅದು ಪ್ರಶ್ನೆ ಕೇಳಲಿಕ್ಕೆ ಬರುತ್ತೆ ನಮಗೆ ಇಂಥ ಅಸಂಬದ್ಧ ಪ್ರಶ್ನೆಗಳನ್ನು. ಹಾಗೇನೆ ಸ್ವತಃ ಬ್ರಹ್ಮಸ್ವರೂಪಿಣಿಯೇ ಆದಂಥ ಅವಳಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದೊಂದು ಉಂಟ ಅಂತಂದರೆ ಅದಕ್ಕೆ ಉತ್ತರ ಹೇಳುತ್ತೆ, ಅದು ವಿಜ್ಞಾನ ಕಲನ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಅಂದರೂ ಒಂದೇ, ಆತ್ಮ ಸಾಕ್ಷಾತ್ಕಾರ ಅಂದರೂ ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಅವಳಿಗೆ ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ. ನಮಗೆ ಹಾಗಲ್ಲ, ಯಾಕೆಂದರೆ ನಾವು ಆ ಬ್ರಹ್ಮ ವಸ್ತುವಿಗಿಂತ ಬೇರೆ 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 ಅಂತಲೇ ಅಂದ್ಕೊಂಡು ಬಂದವರು. ನಮಗೂ ಅದಕ್ಕೂ ನಾವು ಒಂದು ಗೋಡೆ ಹಾಕ್ಕೊಂಡೇ ಇದ್ದೇವೆ ನಾವು. ಆದರೆ ಅವಳಿಗೆ ಹಾಗಿಲ್ಲ. ಪದೇ ಪದೇ ಹೇಳ್ತಾ ಬಿದ್ದೇನೆ, ಅವಳು ಬ್ರಹ್ಮವಸ್ತುವಿಗಿಂತ ಅಭಿನ್ನಳು. ಹಾಗಾಗಿ ಆತ್ಮಸ್ವರೂಪಿಣಿ ಆತ್ಮಸ್ವರೂಪಿಣಿ ಅಂತ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಕಲನ ಅಂದರೆ ಅವಳಿಗೆ ಆ ಬ್ರಹ್ಮಸ್ವರೂಪದಲ್ಲಿ ಇದ್ದಂಥ ಅವಳಿಗೆ ಕಲನ ಅಂದರೆ ಆತ್ಮ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ ಅಂತ. ಅಂದರೆ ಆ ಬ್ರಹ್ಮವಸ್ತು ಎನ್ನುವಂಥದ್ದು ಅವಳ ಆತ್ಮಸ್ವರೂಪಕ್ಕಿಂತ ಭಿನ್ನ ಅಲ್ಲದೇ ಇರುವುದರಿಂದ ಅವಳಿಗೆ ಬ್ರಹ್ಮ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರ ಅಂತ. ಅಂದರೆ ಏನು ಹೇಳ್ದಂಗಾಯ್ತು ಅಂದರೆ, ಆ ಮೂರ್ಖ ಪ್ರಶ್ನೆ ಉಂಟಲ್ಲ, ನೀರಿಗೆ ಬಾಯಾರಿಕೆ ಆದರೆ ಏನು ಮಾಡಬೇಕು ಅಂತಂದರೆ ಆವಾಗ ಬಾವಿಯನ್ನೇ ನೀರಿಗೆ ಬಿಡಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಬಾವಿಯನ್ನು ನೀರಿಗೆ ಬಿಡಲಿಕ್ಕೆ ಆಗ್ತದೆಯಾ? ಇಲ್ಲ ಅಲ್ವಾ? ಯಾಕೆ ಪ್ರಶ್ನೆ ಮೂರ್ಖತನದ್ದು ಆದಮೇಲೆ ಉತ್ತರವು ಮೂರ್ಖತನದ್ದೇ ಆಗಬೇಕಲ್ವಾ? ನಾನು ಒಂದು ತಮಾಷೆ ಮಾತು ಹೇಳೋದುಂಟು. ಒಬ್ಬ ಮೂರ್ಖ ಡಾಕ್ಟ್ರ್ ಹತ್ರ ಹೋದಾಗ ಕೇಳಿದ್ನಂತೆ, ಡಾಕ್ಟ್ರೇ ನನಗೊಂದು ಕಾಯಿಲೆ ಇದೆ. ಏನಪ್ಪ? ಇನ್ನೇನಿಲ್ಲ, ನಾನು ನಡೆದಾಡುವಾಗ ನನ್ನ ಎರಡೂ ಕಾಲು ಒಟ್ಟೊಟ್ಟಿಗೆ ಹೋಗೋದಿಲ್ಲ, ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಹೋಗ್ತದೆ. ಅವನು ಹೇಳಿದ್ದು ಸರಿ, ಆದರೆ ಇದು ಕಾಯಿಲೆ ಅಂತ ಅಂದ್ಕೊಂಡಿದ್ದಾನೆ ಅವನು. ಹಾಗಾಗಿ ನನಗೇನೋ ಒಂದು ಔಷಧ ಕೊಡ್ತೀರಾ ಅಂತ. ಡಾಕ್ಟ್ರು ಬುದ್ಧಿವಂತಿದ್ದವರು, ಕೊಡ್ತೇನೆ, ಔಷಧ ಉಂಟು ಇದಕ್ಕೆ. ಆದರೆ ಈ ಔಷಧವನ್ನು ನೀನು ಸರಿಯಾಗಿ ತೆಗೆದುಕೊಂಡ್ರೆ ಎರಡೂ ಒಟ್ಟೊಟ್ಟಿಗೆ ಹೋಗ್ತವೆ ಕಾಲು, ಅವಾಗ ಹಿಂದೆ ಮುಂದೆ ಆಗೋದಿಲ್ಲ. ಇದು ಏನು ಔಷಧ? ಏನಿಲ್ಲ, ಎರಡೇ ಎರಡು ಟ್ಯಾಬ್ಲೆಟ್ಸ್ ಕೊಡ್ತೇನೆ. ಒಂದು ನಿನಗೆ ನಿದ್ದೆ ಬಂದ ತಕ್ಷಣ ನೀನೇ ತಗೊಳ್ಬೇಕು, ಇನ್ನೊಂದು ನಿನಗೆ ನಿದ್ದೆಯಿಂದ ಎಚ್ಚರ ಆಗೋದಕ್ಕಿಂತ ಮುನ್ನ ನೀನೇ ತಗೊಳ್ಬೇಕು. ಆಗ ಈ ಕಾಯಿಲೆ ವಾಸಿ ಆಗ್ತದೆ. ಸಾಧ್ಯ ಉಂಟಾ? ಇದು ಸಾಧ್ಯ ಇಲ್ಲ ಅಂತ ಆದರೆ ಕಾಲು ಹಿಂದೆ ಮುಂದೆ ಆಗೋದನ್ನು ನಿಲ್ಲಿಸೋದು ಸಹ ಸಾಧ್ಯ ಇಲ್ಲ ಅಲ್ವಾ? ಹಾಗೆಯೇ ನೀರಿಗೆ ಬಾಯಾರಿಕೆ ಆದರೆ ಏನು ಅಂತಂದರೆ, ಬಾವಿಯಲ್ಲಿ ನೀರಿರ್ತದೆ, ಈಗೇನು ಮಾಡಬೇಕು ಹೇಳಿದ್ರೆ ಬಾವಿಯನ್ನೇ ನೀರಿಗೆ ಬಿಡಬೇಕು. ಆಗತ್ತಾ? ಇಲ್ಲ ಅಲ್ವ? ಹಾಗೆಯೇ ಜಗನ್ಮಾತೆಗೆ ಬ್ರಹ್ಮ ಸಾಕ್ಷಾತ್ಕಾರ ಬೇರೆ ಅಲ್ಲ, ಅದು ಆತ್ಮ ಸಾಕ್ಷಾತ್ಕಾರ ಬೇರೆ ಅಲ್ಲ, ಎರಡೂ ಸಹ ಒಂದೇ ರೂಪವ. ಆದ್ದರಿಂದ ಹಾಗಿದ್ರೆ ಲೋಕದ ದೃಷ್ಟಿಯಲ್ಲಿ ಅದನ್ನು ತಿಳಿಸೋದಕ್ಕೆ ಅಂದರೆ ಆ ಎತ್ತರಕ್ಕೆ ಏರಿದವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂದರೂ ಒಂದೇ, ಆತ್ಮ ಸಾಕ್ಷಾತ್ಕಾರ ಅಂದರೂ ಒಂದೇ. ಹಾಗಿದ್ರೆ ಆತ್ಮ ಅಂದರೆ ಜೀವಾತ್ಮ ಬ್ರಹ್ಮನಾಗುವುದೇ ಅದು ನಿಜಾರ್ಥದಲ್ಲಿ ಆತ್ಮ ಸಾಕ್ಷಾತ್ಕಾರ. ಆತ್ಮನ ಈ ಜೀವಾತ್ಮ ಮೊದಲು ಆತ್ಮನನ್ನು ಬ್ರಹ್ಮ ಅಂತ ತಿಳ್ಕೊಂಡಿದ್ದೆ. ಬ್ರಹ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಉಪನಿಷತ್ ಕಂಠತ ಹೇಳುತ್ತೆ. ಎರಡೂ ಸಹ ಪರ್ಯಾಯ ಪದಗಳು. ಒಂದು ಪುಲ್ಲಿಂಗ, ಒಂದೊಂದು ನಪುಂಸಕಲಿಂಗ ಅನ್ನೋದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮ ಸಾಕ್ಷಾತ್ಕಾರ ಎರಡು ಒಂದೇ. ಯಾಕೆಂದರೆ ಅವಳು ಆತ್ಮಸ್ವರೂಪಿಣಿ. ಆದ್ದರಿಂದ
ಅವಳಿಗೆ ಬ್ರಹ್ಮ ಸಾಕ್ಷಾತ್ಕಾರ, ಬ್ರಹ್ಮಸ್ವರೂಪಿಣಿ ಆದ್ದರಿಂದಲೇ ಆತ್ಮ ಸಾಕ್ಷಾತ್ಕಾರ. ಹೀಗೆ ಅಂತ ಇದು ಒಂದರ್ಥ. ಇನ್ನು ಎರಡನೇ ಅರ್ಥ ಉಂಟು ಇದಕ್ಕೆ. ಏನು ಅಂದರೆ ಚತುರ್ದಶಾನಾಂ ವಿದ್ಯಾನಾಂ ಧಾರಣಂ ಹಿ ಯಥಾರ್ಥತಃ ವಿಜ್ಞಾನಂ. ನಾಮದಲ್ಲಿ ವಿಜ್ಞಾನ ಅಂತ ಉಂಟಲ್ಲ, ಅದಕ್ಕೆ ಅರ್ಥವನ್ನು ಹೇಳ್ತಾರೆ ಎರಡನೇ ಅರ್ಥದೊಳಗೆ. 14 ತರಹದ ವಿದ್ಯೆಗಳಿವೆ. ಆ 14 ತರಹದ ವಿದ್ಯೆಗಳನ್ನು ಧಾರಣೆ ಮಾಡುವುದೇ, ಅಂದರೆ ಸ್ವಾಧೀನಪಡಿಸಿಕೊಳ್ಳುವುದೇ ನಿಜವಾದ ಅರ್ಥದಲ್ಲಿ ವಿಜ್ಞಾನ. ಹಾಗೆ ಸ್ವಾಧೀನಪಡಿಸಿಕೊಂಡ್ರೆ ಅವನು ವಿಜ್ಞಾನಿ, ಸೈಂಟಿಸ್ಟ್ ಅಲ್ಲ, ಜ್ಞಾನಿ ಅಂತ ಅರ್ಥ. ಮತ್ತೆ ವಿಜ್ಞಾನಿ. ಹಾಗಿದ್ರೆ ಆ 14 ತರಹದ ವಿದ್ಯೆಗಳು ಯಾವುವು ಅಂತ ಪ್ರಶ್ನೆ. ಸೌಂದರ್ಯಲಹರಿಯಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಒಂದು ಶ್ಲೋಕ ಹೇಳಿದ್ದಾರೆ. ಪ್ರಾಯಶಃ ಪಾರಾಯಣ ಮಾಡೋರೆಲ್ಲ ಗೊತ್ತು ಅದು. ಏನು ಅಂದರೆ ಅದರ ಸಂದರ್ಭನೂ ಹೇಳಿಬಿಡ್ತೇನೆ. ಸಮುನ್ಮೀಲತ್ ಸಂವಿತ್ ಕಮಲಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾತ್ ಅಷ್ಟಾದಶಗುಣಿತ ವಿದ್ಯಾ ಪರಿಣತಿಃ ಯದಾ ದತ್ತೇ ದೋಷಾತ್ ಗುಣಮಖಿಲ ಮಧ್ಯಾಪಯ ಇವ. ಈ ತಾನೇ ನಾನು ಹೇಳಿದೆ, ಸೋಹಂ ಎನ್ನುವಂಥ ಮಂತ್ರದೊಳಗೆ ಸಹ ಎನ್ನುವಂಥದ್ದು ಜಗನ್ಮಾತೆಯ ರೂಪ ಆದರೆ ಹಂ ಎನ್ನುವಂಥದ್ದು ಪರಶಿವನ ರೂಪ ಅಂತ ಇಲ್ಲಿ ಹೇಳ್ತಾರೆ ಅವರು. ಈ ದೇಹದಲ್ಲಿ ಈ ಪರಶಿವ ಮತ್ತು ಪರಶಿವೆ ಎನ್ನುವಂತಹ ಹಂಸ ಹಂಸಿನಿ ಒಂದು ಜೋಡಿ ಉಂಟು ಅಂತ. ಹಂಸಿನಿಯೇ ಪರಶಿವೆ, ಹಂಸವೇ ಪರಶಿವ. ಈ ಜೋಡಿ ಹಂಸಗಳು ಇಲ್ಲಿ ವಾಸ ಮಾಡಿವೆ. ಎಲ್ಲಿ ಕೇಳಿದರೆ ಅನಾಹತ ಚಕ್ರದಲ್ಲಿ. ನಾನೀಗ ತಾನು ಹೇಳಿದ್ದೇನೆ, ಈ ಹಂಸಗಳ ಜೋಡಿ ಅನಾಹತ ಚಕ್ರದಲ್ಲಿ ಇದ್ದು ಏನು ಮಾಡ್ತೇವೆ ಕೇಳಿದರೆ, ಇಲ್ಲಿ ಅರಳಿದಂತಹ ಜ್ಞಾನ ಕಮಲದ ಮಕರಂದವನ್ನು ಸದಾ ಹೀರ್ತಾ ಇರುತ್ತವೆ. ಹಂಸಗಳು ಸಾಮಾನ್ಯವಾಗಿ ಕಮಲದ ನಾಳದಲ್ಲಿರುವಂಥದ್ದನ್ನೇ ಆಸ್ವಾದಿಸ್ತವೆ, ಬೇರೆಗಳ ಪಕ್ಷಿಗಳ ತರಹ ಅಲ್ಲ. ಮತ್ತು ಕೆಲವೊಮ್ಮೆ ಈ ಜೋಡಿ ಹಂಸಗಳು ಏನು ಮಾಡ್ತವೆ ಕೇಳಿದರೆ, ಯೋಗಿವರೇಣ್ಯರ ಮಾನಸ ಸರೋವರದಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಅವರ ಮನಸ್ಸು ಎನ್ನುವ ಸರೋವರದಲ್ಲಿ ಸಂಚರಿಸ್ತವೆ. ಅಂದರೆ ಅವರು ಇವರನ್ನು ಧ್ಯಾನಿಸ್ತಾರೆ ಅಂತ ಅರ್ಥ. ಅದನ್ನು ಕಾವ್ಯಮಯವಾಗಿ ಹೀಗೆ ಹೇಳ್ತಾರೆ. ಮತ್ತು ಕೆಲವು ಸಲ ಈ ಹಂಸಗಳು ಏನು ಮಾಡ್ತವೆ ಕೇಳಿದರೆ, ತಮ್ಮ ಇಂಚರದಿಂದಲೇ 16 ರೀತಿಯ ವಿದ್ಯೆಗಳನ್ನು ಹೊರಪ್ರಪಂಚಕ್ಕೆ ಕೊಡ್ತವೆ. 18 ರೀತಿಯ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ. ಅಂದರೆ ಈ ಹಂಸಗಳು ಪರಸ್ಪರ ಎದುರು ಬದಿರಾಗಿ ನಿಂತು ಇಂಚರ ಮಾಡ್ತಾವಂತೆ. ಹಂಸಗಳ ಕೂಗಿಗೆ ಇಂಚರ ಅಂತ ಹೆಸರು. ಆ ಇಂಚರ ಹೇಗಿರುತ್ತೆ ಕೇಳಿದರೆ, ಅವುಗಳ ಇಂಚರದಿಂದಲೇ ಈ ಜಗತ್ತಿಗೆ 18 ತರಹದ ವಿದ್ಯೆ ಸಿಕ್ಕಿದೆ. ಅವುಗಳ ಕೂಗೇ ಒಂದು ವಿದ್ಯಾಸ್ಥಾನ ಅಂತ ಅವರಲ್ಲಿ ಹೇಳ್ತಾರೆ. ಮತ್ತು ಈ ಹಂಸದ ಜೋಡಿ ಏನು ಮಾಡುತ್ತೆ ಕೇಳಿದರೆ, ನೀರಿನಿಂದ ಹಾಲನ್ನು ಬೇರ್ಪಡಿಸುವಂತೆ ಎಲ್ಲರಿಂದಲೂ ಸಹ ದೋಷವನ್ನು ದೂರ ಮಾಡಿ ಗುಣವನ್ನು ಮಾತ್ರ ಗ್ರಹಿಸ್ತವೆ ಈ ಜೋಡಿ. ಮತ್ತು ಇಂತಹ ವಿಶಿಷ್ಟ ಗುಣಗಳಿಂದಾಗಿಯೇ ಇದೊಂದು ಲೋಕೋತ್ತರವಾದಂಥ ಹಂಸದ್ವಂದ್ವ, ಹಂಸಯುಗಲ ಅಂತ ಕರೆಸ್ಕೊಂಡಿದೆ. ಅದೇ ಹಂಸ ಜಪ ಅಂತ ನಾನೀಗ ತಾನೇ ಹೇಳಿದ್ದೇನೆ. ಇಲ್ಲಿ ಅವರು ಹೇಳ್ತಾರೆ, ಈ ಒಳಗಿರುವಂಥ ಶಿವಶಿವೆಯರು ಎನ್ನುವಂಥ ಹಂಸ ಹಂಸಿನಿಯರು ಇಂಚರ ಮಾಡಿದಾಗ 18 ತರಹದ ವಿದ್ಯೆಗಳು ಅಂತ. ಆ 18ರೊಳಗೆ ಈ 14 ವಿದ್ಯೆ ಸೇರಿದೆ. ಅದಕ್ಕೋಸ್ಕರ ಅದನ್ನು ಹೇಳಿದೆ. ಯಾಕೆಂದರೆ 100 ರೂಪಾಯಿ ಕೊಟ್ಟರೆ 70 ರೂಪಾಯಿ ಬಂದೇ ಬರುತ್ತೆ ಅಲ್ವಾ. 70 ರೂಪಾಯಿ ಕೊಟ್ಟರೆ 100 ರೂಪಾಯಿ ಬಂದಂಗೆ ಆಗೋದಿಲ್ಲ. ಹಾಗಿದ್ರೆ ಯಾವ್ಯಾವುದು ಆ 14 ತರಹದ ವಿದ್ಯೆಗಳು ಅಂದರೆ ಅದನ್ನು ಹೇಳ್ತಾರೆ. ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹೇತಾಶ್ಚತುರ್ದಶ. ಇದು 14 ತರಹದ ವಿದ್ಯೆಗಳನ್ನು ಹೇಳುವಂಥ ಒಂದು ಶ್ಲೋಕ. ವೇದಾಶ್ಚತ್ವಾರಃ, ಋಕ್ ಯಜುಸ್ ಸಾಮ ಅಥರ್ವ ಅಂತ 4 ವೇದಗಳು. ಒಂದೊಂದು ವೇದ ಒಂದೊಂದು ವಿದ್ಯೆ.
ಅಲ್ಲಿಗೆ ಎಷ್ಟಾಯಿತು? 4 ವಿದ್ಯೆಗಳಾದವು. ಮತ್ತು ಈ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂತಹ ಸಾಧನ ರೂಪದ ಷಡ್ ದರ್ಶನಗಳು ಅಥವಾ ಮತ್ತು ಅದರ ಅಂಗಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ್ಯ ಅಂತ ಈ 6 ಏನು ಕರೀತಾರೆ? ವೇದದ ಅಂಗಗಳು ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ನಾನು ಹಿಂದೆ ಸುದೀರ್ಘವಾಗಿ ಹೇಳಿದ್ದೇನೆ, ಇದ್ರ ಬಗ್ಗೆನೇ ಒಂದು ಉಪನ್ಯಾಸ ಮಾಡಿದ್ದೇನೆ ಅಂತ ನೆನಪು ನನಗೆ. ಹಾಗಾಗಿ ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕೇಳಿದವರಿದ್ದು ಹೇಳಿದ್ದೇ ಹೇಳ್ತಾರೆ ಅಂತ ಪುನಃ ಮಾತನಾಡೋದು ಬೇಡ ಅಂತ ಅಷ್ಟೇ. ಅಲ್ಲಿಗೆ ಎಷ್ಟಾಯಿತು? 4 ವೇದಗಳು, 6 ಅಂಗಗಳು, 10 ಆಯಿತು ಅಲ್ಲಿಗೆ. ಮತ್ತು ಮೀಮಾಂಸಾ ನ್ಯಾಯ ವಿಸ್ತಾರ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ. ಪೂರ್ವಮೀಮಾಂಸಾ ಅಂದರೆ ಕರ್ಮಕಾಂಡವನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡುವಂಥದ್ದು. ಉತ್ತರ ಮೀಮಾಂಸಾ ಶುದ್ಧ ಉಪನಿಷತ್ ಪ್ರತಿಪಾದ್ಯವಾದಂಥ ಜ್ಞಾನವನ್ನು ಪ್ರತಿಪಾದನೆ ಮಾಡುವಂಥದ್ದು. ಎರಡನ್ನೂ ಸೇರಿಸಿ ಮೀಮಾಂಸಾ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಹಾಗಾಗಿ ಪೂರ್ವೋತ್ತರ ಮೀಮಾಂಸೆಗಳು ಸೇರಿ ಒಂದು ಮೀಮಾಂಸಾ ಅಂತ ಒಂದಾಯಿತು. ಇನ್ನು ನ್ಯಾಯಶಾಸ್ತ್ರ 2 ಆಯಿತು. ಪುರಾಣ 18 ಪುರಾಣಗಳನ್ನೂ ಸೇರಿಸಿ ಹೇಳಬೇಕು. 18 ಪುರಾಣಗಳು ಮತ್ತು ಧರ್ಮಶಾಸ್ತ್ರ. ಅಲ್ಲಿಗೆ ಎಷ್ಟಾಯಿತು? 10, 4, 14. ಈ 4 ಇದ್ದಾವಲ್ಲ, ಇವು ಸೇರಿದಾಗ ಒಟ್ಟು 14 ವಿದ್ಯೆಗಳು ಆದವು. ಅಲ್ಲಿ ಏನು ಹೇಳ್ದಂಗಾಯಿತು? ಶಿವೆಯರು ಎನ್ನುವಂಥ ಈ ಹಂಸಿನಿಯರು ಇಂಚರ ಮಾಡಿದಾಗ ಈ 18 ವಿದ್ಯೆಗಳು ಪ್ರಕಾಶವಾಗ್ತವೆ. ಅಂದರೆ ಅವರ ಮಾತು ಅಂದರೆ ಇವುಗಳಿಗೆ ಸಂಬಂಧಪಟ್ಟಿದ್ದು. ನಾವು ಮಾತನಾಡಿದ ಏನು ವಿದ್ಯೆ ಪ್ರಕಾಶ ಆಗ್ತದೆ? ನಮ್ಮ ಆಲಾಪದಿಂದ ಏನೂ ಉದುರೋದಿಲ್ಲ. ಆದರೆ ಅವರು ಆಲಾಪ ಮಾಡಿದರೆ, ಮಾತನಾಡಿದರೆ ಪ್ರಪಂಚಕ್ಕೆ 18 ತರಹದ ವಿದ್ಯೆಗಳು ಸಿಗ್ತವೆ. ಅಂದರೆ ಈ ಎಲ್ಲ ವಿದ್ಯೆಗಳು ಸಹ ಶಿವೆಯರ ಸಂಭಾಷಣ ಮೂಲದಿಂದ ಬಂದವುಗಳು ಎನ್ನುವಂಥದ್ದು. ಹಾಗಾಗಿ ಏನು ಹೇಳ್ದಂಗಾಯಿತು? 14 ವಿದ್ಯೆಗಳು ಅವು ವಿಜ್ಞಾನ ರೂಪದವು. ಈಗ ಕಲನ ಅಂದರೆ ಏನು ಹೇಳ್ದಂಗಾಯಿತು? ಜ್ಞಾನ ಅಂತ ಅರ್ಥ. ಈ 14 ವಿದ್ಯೆಗಳಲ್ಲಿ ಇದ್ದು ಜ್ಞಾನಸ್ವರೂಪಿಣಿಯಾದ್ದರಿಂದ ದೇವಿ ವಿಜ್ಞಾನ ಕಲನ ಅಂತ ಹೇಳ್ದಂಗಾಯಿತು. ಅಲ್ಲಿಗೆ ಸೌಭಾಗ್ಯ ಭಾಸ್ಕರದಲ್ಲಿ ಹೇಳಿದಂತಹ ಎಲ್ಲ ವಿವರಣೆಗಳನ್ನು ಸಹ ನಾವು ನೋಡಿದ ಹಾಗಾಯಿತು. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರರು ಅವರು ವಿಜ್ಞಾನ ಕಲನ ಎನ್ನುವಂಥ ಪಾಠವನ್ನು ಆಶ್ರಯಿಸಲಿಲ್ಲ, ವಿಜ್ಞಾನ ಕಲಿಕಾ ಎನ್ನುವಂಥ ಪಾಠವನ್ನು ಇಟ್ಕೊಂಡಿದ್ದಾರೆ. ನಾಳೆ 6 ಗಂಟೆಗೆ ಸೇರಿದಾಗ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಎಲ್ಲರಿಗೂ ನಮಸ್ಕಾರ.